ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಮುರಳಿಯ ದಿನಾಂಕ 18 ಜನವರಿ 2026. ಈ ಮುರಳಿ ಬಾಬಾ ಏನು ಹೇಳ್ತಿದ್ದಾರೆ? मीठे बच्चे, ज्ञान रत्नों से झोली भरकर दान भी करना है। जितना दूसरों को रास्ता बताएंगे उतना आशीर्वाद मिलेगी। ಮಧುರವಾದ ಮಕ್ಕಳೇ, ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನ ತುಂಬಿಕೊಂಡು ಬೇರೆಯವರಿಗೆ ದಾನವನ್ನ ಮಾಡಬೇಕು. ಎಷ್ಟು ಬೇರೆಯವರಿಗೆ ನೀವು ದಾರಿಯನ್ನ ತೋರಿಸ್ತಿರೋ ಅಷ್ಟು ನಿಮ್ಗೇನ್ ಸಿಗ್ತದೆ? ಆಶೀರ್ವಾದ ಸಿಗತ್ತೆ. ಸಮಯದ ಅನುಸಾರ ಏನ್ ಮಾಡ್ಬೇಕಂತೆ? ಜ್ಞಾನದ ರತ್ನಗಳನ್ನ ನಮ್ಮ ಜೋಳಿಗೆಯಲ್ಲಿ ಏನ್ ಮಾಡ್ಬೇಕು? ತುಂಬಿಕೊಳ್ಬೇಕು. ಯಾಕೆ? ಜೋಳಿಗೆ ಅಂತಂದ್ರೇನು? ಜೋಳಿಗೆ ಅಂತ ಯಾವ್ದಕ್ಕೆ ಹೇಳ್ತಾರೆ? ಚೀಲ. ಚೀಲ. ಯಾವ ಚೀಲ? ಬಟ್ಟೆಯಲ್ಲಿ ಮಾಡಿರ್ತಾರಲ್ಲ. ಓ, ಬಟ್ಟೆಯಲ್ಲೇ ಮಾಡ್ಬೇಕಾ? ಅದು ಪ್ಲಾಸ್ಟಿಕಲ್ಲಿ ಮಾಡಿದ್ರೆ ಆಗಲ್ವಾ? ಆ ಚೀಲದಲ್ಲಿ ನೋಡಿ, ನಮ್ಮ ಜೊತೆಲಿ ನಾವೊಂದು ಚೀಲ ಇಟ್ಕೊಂಡಿರ್ತೀವಿ ಅಲ್ವಾ? ಕೆಲವೊಬ್ರು ಹಳೆ ಕಾಲದಲ್ಲಿ ಎಲೆ ಅಡಿಕೆ ತಂದವ್ರು ಇರ್ತಿದ್ರಲ್ಲ, ಅವ್ರದನ್ನ ಎಲೆ ಅಡಿಕೆ ಇಟ್ಕೊಳ್ಳೋರು ಅಲ್ವಾ? ಕೆಲವೊಬ್ರು ನೀರು ಇಟ್ಕೊಳ್ಳೋರು, ಬೇರೆ ಊರಿಗೆ ಹೋಗೋದಿದ್ರೆ ಬಟ್ಟೆ ಇಟ್ಕೊಳ್ತಾ ಇದ್ರು ಅಲ್ವಾ? ಬ್ರಾಹ್ಮಣರು ಅವ್ರ ಪೂಜೆ ಸಾಮಗ್ರಿಗಳನ್ನ ಇಟ್ಕೊಳ್ತಾ ಇದ್ರು. ಕೆಲವೊಬ್ರು ತಿಂಡಿ ಇಟ್ಕೊಳ್ತಾರೆ, ಕೆಲವೊಬ್ರು ಮಾತ್ರ ಇಟ್ಕೊಳ್ತಾರೆ. ಅಂದ್ರೆ ಏನರ್ಥ? ಅವರಿಗೆ ಯಾವ್ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ಆ ಜೋಳಿಗೆಯಲ್ಲಿ ಇಟ್ಕೊಂಡಿರ್ತಾರೆ ಅಲ್ವಾ? ಇವತ್ತಿನ ದಿನದಲ್ಲಿ ಸ್ಪೆಕ್ಟ್ಸ್ ಅಂತೆ, ಆಮೇಲೆ ಪರ್ಸು, ಹಣ, ATM ಕಾರ್ಡು, ಇದೆಲ್ಲವನ್ನ ಏನ್ ಮಾಡ್ತಾರೆ? ಆ ಜೋಳಿಗೆಯಲ್ಲಿ ಜೊತೆಯಲ್ಲಿ ಇಟ್ಕೊಳ್ತಾರೆ. ಯಾಕಂದ್ರೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ವಾಪಸ್ ಬರೋವರೆಗೂ ಕೂಡ ಬೇರೆ ಬೇರೆ ಸಾಧನಗಳ ಅವಶ್ಯಕತೆ ಇರುತ್ತೆ. ಅದನ್ನ ತಮ್ಮ ಜೋಳಿಗೆಯಲ್ಲಿ ತಗೊಂಡು ಹೋಗ್ತಾರೆ. ಇನ್ನು ಕೆಲವೊಬ್ರು ಪ್ರಪಂಚದಲ್ಲಿ ಬೇಡ್ಲಿಕ್ಕೆ ಹೋಗ್ತಾರೆ ಅಲ್ವಾ? ಅವಾಗ ಅವ್ರೇನ್ ಮಾಡ್ತಾರೆ? ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಭವತಿ ಭಿಕ್ಷಾಂ ದೇಹಿ ಅಂತ ಬಿಟ್ಟು ಆ ಜೋಳಿಗೆಯನ್ನ ಎದುರುಗಡೆ ಇಟ್ಕೊಂಡಾಗ ಕೆಲವೊಬ್ರು ಅಕ್ಕಿ ಹಾಕ್ತಾರೆ, ಕೆಲವೊಬ್ರು ಗೋಧಿ ಹಾಕ್ತಾರೆ, ಕೆಲವೊಬ್ರು ಹಿಟ್ಟು ಹಾಕ್ತಾರೆ. ಅಂದ್ರೆ ಎಲ್ಲ ಒಂದಲ್ಲೇ ಹಾಕೋದೆಲ್ಲ ಬೇರೆ ಬೇರೆ ಇದೆಲ್ಲ ಹಾಕ್ತಾರೆ. ಸರಿನಾ? ಈ ಜೋಳಿಗೆ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಭಗವಂತನ ಎದುರುಗಡೆಗೆ ಜೋಳಿಗೆ ತುಂಬಿಕೊಂಡು ಹೋದ್ವಿ. ಜೋಳಿಗೆ ತಗೊಂಡು ಹೋದ್ವಿ, ತುಂಬಿಕೊಂಡಲ್ಲ, ತಗೊಂಡು ಹೋದ್ವಿ. ಸರಿ, ಆ ಜೋಳಿಗೆಯಲ್ಲಿ ಏನಿತ್ತು? ಕಾಲಿತ್ತು. ಕಾಲಿರ್ಲಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇತ್ತು. 63 ಜನ್ಮದ ಸಾಲ ಇತ್ತು. ಹೌದಲ್ವಾ? ಹೌದು. ಸಂಸ್ಕಾರ ರೂಪಿ ಚೀಲ. ಅದನ್ನು ತೆಗೆದುಕೊಂಡು ಹೋದಾಗ ಭಗವಂತನ ಎದುರುಗಡೆಗೆ ಸಾಲ ಇತ್ತು. ಹೇಗೆ? ಯಾವುದೊಂದು ಕುಮಾರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಯಾರು? ಅಪ್ಪ ಅಮ್ಮ. ಸರಿನಾ? ಬೆಂಗಳೂರು ನೋಡ್ಬೇಕು ಅಂತ ಮನೆ ಜಗಳ ಮಾಡ್ಕೊಂಡು ಹೋಗಿರ್ತಾರೆ. ಬೆಂಗಳೂರು ಸಹವಾಸ ಸಾಕಾಗ್ತದೆ. ಸರಿನಾ? ಸಾಲ ಮಾಡ್ಕೊಂಡು ಮನೆಗೆ ಬರ್ತಾರೆ. ಅಪ್ಪ ಸಾಲ ಆಗಿದೆ ಅಂತ. ಆಗಪ್ಪ ಏನ್ ಮಾಡ್ಬೇಕು? ಸಾಲ ತೀರಿಸಿ ಆಮೇಲೆ ಮತ್ತೆ ತನ್ನ ಮಗಳಿಗೆ, ಅಳಿಯನಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇನ್ ಮಾಡ್ಬೇಕು? ಹಣವನ್ನ ಕೊಡಬೇಕು. ಯಾಕಂದ್ರೆ ನನ್ನ ಮಗಳು ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು. ಆವಾಗ ಅಪ್ಪ ಏನ್ ಹೇಳ್ತಾರೆ? ಅಪ್ಪ ಏನ್ ಹೇಳ್ತಾರೆ? ಸುಮ್ನೆ ಕೊಟ್ಬಿಡ, ಸುಮ್ನೆ ಕೊಟ್ಬಿಡ್ತಾರ. ಜೋಳಿಗೆ ಹಿಂಗ್ ಹಿಡಿದ ತಕ್ಷಣ ಕೊಟ್ಬಿಡ್ತಾರಾ? ಕೊಡ್ತಾರ? ಹಾ. ಅವ್ರೇನ್ ಹೇಳ್ತಾರೆ? ನೀನ್ ಬೆಂಗಳೂರಿಗೆ ಹೋಗಿ ಉದ್ಧಾರ ಮಾಡಿ ಸಾಕು. ನಮ್ಮ ಭಾಷೆಯಲ್ಲಿ ಏನಿದೆ, ಗುಡ್ಡ ಕಡ್ದಾಕಿ ಸಾಕು. ನಂದೇ ಆದಂತ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಯಲ್ಲಿ ಏನ್ ಮಾಡು? ಕೆಲಸ ಮಾಡು. ಇಲ್ಲೇ ಇದ್ಬಿಟ್ಟು. ಸರಿನಾ? ಮನೆಗಿನೇ ಎಲ್ಲ ಫ್ರೀ ಕೊಡ್ತೇನೆ, ಊಟ ತಿಂಡಿ ಕೊಡ್ತೇನೆ, ಸುಮ್ಮನೆ ಕೆಲಸ ಮಾಡ್ತಾ ಹೋಗು. ಆ ಸಂಪಾದನೆಯಲ್ಲಿ ನಿನ್ನ ಸಾಲ ಏನ್ ಮಾಡ್ತೇನೆ? ತೀರಿಸ್ತೇನೆ. ಮುಂದೆ ಜೀವನಾಂಶಕ್ಕೆ ಎಷ್ಟು ಬೇಕೋ ಅಷ್ಟು ನಿನಗೆ ಸಂಪಾದನೆಯನ್ನ ಕೊಡ್ತೇನೆ. ಅಲ್ಲಿ ವೆರೈಟಿ ಕೆಲಸಗಳಿದ್ದಾವೆ. ನಿನ್ನ ಯೋಗ್ಯತೆ ಅನುಸಾರ ನಿನಗೆ ಪ್ರಮೋಷನ್, ಇನ್ಕ್ರಿಮೆಂಟ್ ಹೇಳೋದು ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗುತ್ತೆ.
ಹೀಗೆ ನಾವು ಭಗವಂತನ ಹತ್ರ ಶಾಂತಿ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಏನು ಬೇಡ್ಕೊಂಡು ಹೋದ್ವಿ, ಆ ಭಗವಂತ ನಮ್ಗೆ ಏನ್ ಕೊಡ್ಬೇಕು? ಆ ಜ್ಞಾನ. ಶಾಂತಿಯನ್ನ ಕೊಡಬೇಕಾಗ್ತದೆ. ಈಗ ಇಷ್ಟು ವರ್ಷ ನಾವು ಸಾಧನೆಯನ್ನು ಮಾಡಿದಾಗ ನಮ್ಮಲ್ಲೇನಿದೆ ಅಂತೆ? ಜ್ಞಾನ ರತ್ನಗಳ ಜೋಳಿಗೆ. ಈಗ ಹೇಳಿ ಆಯ್ತು, ಜ್ಞಾನ ರತ್ನಗಳು ಅಂತಂದ್ರೆ ಏನು? ಸಪ್ತಗುಣಗಳು, ಅಷ್ಟಶಕ್ತಿಗಳು. ಹ್ಮ್. ಬಾಬಾ ಜ್ಞಾನ ಅಂತ ಹೇಳಿಲ್ಲ, ಜ್ಞಾನ ರತ್ನಗಳು ಅಂತ ಹೇಳಿದ್ದಾರೆ ಅಲ್ವೇ? ಇಲ್ಲಿ ಜ್ಞಾನವನ್ನ ಕೊಡಿ ಅಂತ ಹೇಳಿಲ್ಲ ಬಾಬಾ, ಜ್ಞಾನ ರತ್ನ ಅಂತ ಹೇಳಿದ್ದಾರೆ. ಜ್ಞಾನ ಅಂತಂದ್ರೆ ಏನು? ಭಗವಂತ ಮುರಳಿಯ ಮುಖಾಂತರ ಕೊಡುವಂಥದ್ದು ಜ್ಞಾನ. ಒಂದು ಮುತ್ತು ಇಲ್ಲಿ, ಹವಳ ಇಲ್ಲಿ, ಬಂಗಾರ ಇಲ್ಲಿ, ಬೆಳ್ಳಿ ಇಲ್ಲಿ, ಹೇಗಿರ್ತದದು ಒರಿಜಿನಲ್ ಫಾರ್ಮ್ ಅಲ್ಲಿ, ಮೂಲ ಸ್ವರೂಪದಲ್ಲಿ ಹೆಂಗಿರ್ತದೆ? ಹೊಳಿತಾ ಆ ಮೊದ್ಲು ಕೈಯಲ್ಲಿ ಸಿಗದಾಗ ಹೆಂಗಿರ್ತದೆ? ಬಂಗಾರ ಸಿಕ್ತು, ವಜ್ರ ಸಿಕ್ತು, ಹೇಗಿರ್ತದೆ ಮೊದಲು? ಕಲ್ಲು ತರ ಇರುತ್ತೆ. ಕಲ್ಲಿನ ರೂಪದಲ್ಲಿ, ಮಣ್ಣಿನ ರೂಪದಲ್ಲಿ, ಪರ್ವತದ ರೂಪದಲ್ಲಿ ಇರ್ತದೆ ಅಲ್ವಾ? ಅದನ್ನ ಏನ್ ಮಾಡ್ಬೇಕು? ಪರಿಶುದ್ಧ ಮಾಡ್ತಾ 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 ಹೋದಾಗ ಏನಾಗ್ತದೆ? ಅದಕ್ಕೆ ಹೊಳಪು ಬರ್ತದೆ. ಅದನ್ನ ಹಾರಕ್ಕೆ ಹಾಕಿದಾಗ, ಕಿರೀಟಕ್ಕೆ ಹಾಕಿದಾಗ ಅದು ಒಂದು ಸಾಧನವಾಗತ್ತೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಜ್ಞಾನ ಅಂತಂದ್ರೆ ಏನು ಅಂತಂದ್ರೆ, ಭಗವಂತ ಯಾರು ಅಂತ ನಮ್ಗೇನ್ ಸಿಕ್ತು? ಜ್ಞಾನ ಜ್ಞಾನ ಸಿಕ್ತು. ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು. ಭಗವಂತ ಯಾರು? ನಮ್ಮ ತಂದೆ. ನಮ್ಮ ತಂದೆ ಪರಮಾತ್ಮ. ಸರಿ, ಹಾ. ಜ್ಞಾನ ಸಿಕ್ಕಿದ ತಕ್ಷಣ ಪರಮಾತ್ಮನ ಗುರುತಿಸ್ಬಿಟ್ರ ನೀವು? ಇಲ್ಲ ಒಪ್ಕೊಂಡ್ಬಿಟ್ರಾ? ಇಲ್ಲ ಮತ್ತೆ ಒಪ್ಕೊಂಡಿದ್ ಹೇಗೆ? ದಿನ ನೋಡ್ತಾ ಹೋಗ್ತಾ ಭಗವಂತ ಯಾರು ಅಂತ ನಿಮ್ಗೆ ಗೊತ್ತಾಗಿದೆ ಯಾವಾಗ? ಅವನ ನೀವು ಪ್ರೀತಿ, ಒಪ್ಕೊಂಡಿದ್ದ ಆ ಅವನಿಂದ ಪ್ರೀತಿಯನ್ನ ಪಡೆದಾಗ. ಆ, ಅವನ ಜೊತೆಗೆ ನೀವು ಜೋಡಣೆಯಾದಾಗ ಅವನಲ್ಲಿರುವಂತ ಸಪ್ತಗುಣಗಳ ಅನುಭವ ಆಗ್ಲಿ ಸ್ಟಾರ್ಟ್ ಆಯ್ತಲ್ಲ. ಜ್ಞಾನ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಆವಾಗ ನಾವು ಪರಮಾತ್ಮ ಅಂತ ಒಪ್ಕೊಂಡ್ವಿ. ಹೌದು ಅಲ್ವ? ಹೌದು. ಶಾರೀರಿಕವಾದ ಇಚ್ಛೆಗಳನ್ನ ಭಕ್ತಿ ಮಾರ್ಗದಲ್ಲೂ ಕೂಡ ಮೂರ್ತಿ ಎದುರುಗಡೆ, ದೇವತೆ ಎದುರುಗಡೆ, ಪರಮಾತ್ಮನ ಎದುರುಗಡೆಗೆ ಇಟ್ಟಿದ್ವಿ ಅಲ್ವಾ? ಅಲ್ಲೂ ಕೂಡ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದಾಗ ಭಕ್ತಿಯ ಫಲನೂ ಅಲ್ಲಿ ನಮ್ಗೆ ಸಿಕ್ಕಿತ್ತು ಅಲ್ವಾ? ಇಲ್ಲಿ ಭಗವಂತನನ್ನ ಜ್ಞಾನದ ಆಳದಲ್ಲಿ ನನಗೆ ಗುರುತಿಸಿದ್ ಯಾವಾಗ? ಆ ಸಪ್ತ ಗುಣಗಳ ಅನುಭವ ನನಗೆ ಆದಾಗ, ಅದು ನನಗೆ ಇಷ್ಟವಾದಾಗ, ಅದರಿಂದ ಆತ್ಮತೃಪ್ತ ಆದಾಗ. ಹಾಗಿದ್ರೆ ಜ್ಞಾನ ಅಂತಂದ್ರೆ ಬಾಬಾ ಬಿಂದುನ? ಬಾಬಾ ಬಿಂದುನ? ಬಾಬಾ ಇಲ್ಲ. ಯಾರು? ಶಕ್ತಿ ನಿರಾಕಾರ. ಶಕ್ತಿಗಳ ಸಾಗರ ಅಲ್ವಾ? ಆ ಸಾಗರದ ಅನುಭವ ನಿಮ್ಮಲ್ಲಿ ಆಗ್ಬೇಕು. ಆವಾಗ ನಿಮ್ಮಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಏನಾಗಿರ್ಬೇಕು? ತುಂಬಿರ್ಬೇಕಂತ. ಎಲ್ಲಿ? ಜೋಳಿಗೆ. ಯಾವ ಜೋಳಿಗೆಯಲ್ಲಿ? ಬುದ್ಧಿರೂಪಿ ಜೋಳಿಗೆ. ಸಂಸ್ಕಾರ ಸ್ಟಾಕ್ ಇರೋದಿಲ್ಲಿ. ಸಂಸ್ಕಾರ. ಸಂಸ್ಕಾರಗಳಲ್ಲಿ ತಾನೆ ಸ್ಟಾಕ್ ಇರೋದು. ಸಂಸ್ಕಾರ ರೂಪದಲ್ಲಿ ಏನ್ ಮಾಡ್ಬೇಕಂತಂತೆ? ಸ್ಟಾಕ್ ಇಟ್ಕೊಳ್ಬೇಕು. ಸ್ಟಾಕ್ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ತಗೊಳ್ಬೇಕಲ್ವಾ? ತಗೊಳ್ದೇನೆ ಸ್ಟಾಕ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅಕ್ಕಿ ನಿಮ್ ಮನೇಲಿ ಇಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅಕ್ಕಿ ಇಲ್ಲಿಂದ ತರಬೇಕಲ್ವಾ? ಹಾಗೆ ಯಾವಾಗ ಸ್ಟಾಕ್ ಮಾಡ್ಕೊಳ್ಬೇಕು ಅದನ್ನ? ಈಗ ಬೆಳಿಗ್ಗೆ ಅಮೃತ ವೇಳೆಯ ಸಮಯದಲ್ಲಿ, ಮಧ್ಯ ಮಧ್ಯದಲ್ಲಿ ಯೋಗ ಮಾಡಿಕೊಂಡು ಏನ್ ಮಾಡ್ಬೇಕಂತ ಅದನ್ನ ಸ್ಟಾಕ್ ಮಾಡ್ಕೊಳ್ಬೇಕು, ತುಂಬಿಸ್ಕೊಳ್ಬೇಕು. ಎಲ್ಲಿ? ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಅಪ್ಪನ ಮನೆಯಲ್ಲಿ ಅಪ್ಪನಿಂದ ಈಶ್ವರಿ ಸೇವೆಯನ್ನ ಮಾಡ್ಬಿಟ್ಟು ಏನ್ ಮಾಡ್ಬೇಕು? ಅದನ್ನ ತುಂಬಿಸ್ಕೊಳ್ಬೇಕು. ಆಮೇಲೆ ಏನ್ ಮಾಡ್ಬೇಕಂತೆ? ದಾನ ಎಲ್ರು ಮಾಡ್ಬೇಕು. ದಿನ ಪೂರ್ತಿ ದಾನ ಮಾಡ್ಬೇಕು. ಯಾರಿಗೆ? ವಿಶ್ವದ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ. ದಾನ ಅಂತಂದ್ರೆ ಏನು? ಒಂದ್ಸಲ ನೀವು ಅದನ್ನು ಕೊಟ್ಟ ಮೇಲೆ ಅದರ ಪ್ರತಿ ಯಾವುದೇ ಪ್ರತಿಫಲವನ್ನ ನೀವೇನ್ ಮಾಡುವಂಗಿಲ್ಲ, ನಿರೀಕ್ಷೆನೂ ಮಾಡುವಂಗಿಲ್ಲ, ತೆಗೆದುಕೊಳ್ಳುವಂಗಿಲ್ಲ. ದಾನ ಅಂತಂದ್ರೆ ಏನು? ಅವರ ಹತ್ರ ಸಂಪಾದನೆ ಮಾಡುವಂತ ಶಕ್ತಿ ಅವರಲ್ಲಿ ಇಲ್ಲ, ಯೋಗ್ಯತೆ ಇಲ್ಲ. ಅದಕ್ಕಾಗಿ ಅವ್ರಿಗೆ ಏನ್ ಮಾಡ್ಲಾಗ್ತದೆ? ಕೊಡ್ಬೇಕು. ದಾನ. ಸ್ಥೂಲ ಪ್ರಪಂಚದಲ್ಲಿ ನೀವು ಹಣವನ್ನ ಯಾರಿಗೆ ದಾನ ಮಾಡ್ತೀರಿ? ಅಗತ್ಯ ಇರೋದು. ಅಗತ್ಯ ಇರೋರಿಗೆ.
ಯಾರು ಭಿಕ್ಷುಕರಿರ್ತಾರೆ, ಯಾರು ಬಿಡ್ತಾ ಇರ್ತಾರೆ, ಯಾರಿಗೆ ಕೈಕಾಲು ಇರೋದಿಲ್ಲ, ತುಂಬಾ ಬಡವರಿರ್ತಾರೆ, ಸಂಪಾದನೆ ಮಾಡ್ಲಿಕ್ಕೆ ಅವ್ರಿಗೆ ಶಾರೀರಿಕವಾಗಿ ಏನು ಯಾವುದೊಂದು ಊನತೆ ಏನೋ ಒಂದು ಇರ್ತದೆ. ಅದಕ್ಕಾಗಿ ಅವರಿಗೆ ನೀವೇನ್ ಮಾಡ್ತೀರಿ? ದಾನವನ್ನ ಮಾಡ್ತೀರ. ಹೌದಾ? ಹಾಗಿದ್ರೆ ಇಲ್ಲಿ ಸ್ಪಷ್ಟವಾಗಿ ಕೇಳಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಇವತ್ತಿನ ಮುರಳಿಲಿ 18 ಜನವರಿ 26ಕ್ಕೆ ಬಾಬಾ ದಾನ ಮಾಡಿ ಅಂತ ಯಾಕೆ ಹೇಳ್ತಿದ್ದಾರೆ? ಭಗವಂತನ ಪರಿಚಯ ಕೊಡಿ ಅಂತ ಹೇಳಿಲ್ಲ ಬಾಬಾ, ದಾನ ಮಾಡಿ ಅಂತ ಹೇಳ್ತಾ ಇರೋದು ಯಾಕೆ ಇರ್ಬೋದು ಹೇಳಿ ನೋಡೋಣ. ಅಂದ್ರೆ ಜ್ಞಾನ ರತ್ನಗಳ ಅವಶ್ಯಕತೆ ಬಹಳ ಜನರಿಗೆ ಇದೆ. ಸರಿ, ಸುಖ ಶಾಂತಿ ಇದು ಅದರ ಅಗತ್ಯ ಬಹಳ ಇರೋದ್ರಿಂದ ಅದನ್ನ ದಾನ ಮಾಡ್ಬಿಡಿ ಅಂತ ಕೊಟ್ಟೆ. ಸರಿ. ಇವಾಗ ಅದ ಬದಲು ನೀವು ಭಗವಂತನ ಪರಿಚಯ ಕೊಡಿ, ಭಗವಂತನ ಇರುವಿಕೆಯನ್ನು ತಿಳಿಸ್ಕೊಡಿ, ಅವ್ರು ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಲಿ ಅಂತ ಹೇಳ್ಬೋದಿತ್ತಲ್ವಾ? ಪರಮಾತ್ಮನ ಶಿಕ್ಷಣವನ್ನ ಕೊಡಿ ಅಂತ ಹೇಳ್ಬೋದಿತ್ತಲ್ವಾ? ಅವರು ದಾನ ಮಾಡಿ ಅಂತ ಯಾಕೆ ಹೇಳಿದ್ರು? ಬಾಯಾಡಿದರೆ ಇವಾಗ ಒಂದ್ ಸ್ವಲ್ಪ ಗುಟ್ಕ ನೀರು ಕೊಡಿ, ಆಮೇಲೆ ಪರಿಚಯ ಕೊಡಿ ಅಂತ. ಹಾ, ಸರಿ. ಮತ್ತೆ ಬೇರೆ ಏನ್ ಕಾರಣ ಇರ್ಬೋದು? ಮನ್ಸಿಂದ ದುರ್ಬಲ ಆಗಿದ್ದಾರಲ್ಲ, ಅದಕ್ಕೆ ದಾನ ಹಾ, ಮಾಡ್ಬೇಕು ಮನ್ಸಿಂದ. ಹಾ, ಆಮೇಲೆ ಒಂದ್ ಬೇರೆ ರೀಸನ್? ಆ ದಿನ ಎಲ್ಲ ಶಾಂತಿಯಲ್ಲಿರ್ತೀವಲ್ಲ, ಅವಾಗ ದಾನ ಮಾಡಕ್ಕೆ ಸಾಧ್ಯ ಆಗುತ್ತೆ. ಭಕ್ತಿ ಮಾರ್ಗದಲ್ಲಿ ಸುಮಾರು ಜನ ಎಲ್ಲ ಹೇಳಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ, ಸಾಕಾಗಿದೆ. ಹಾಗಾಗಿ ಈಗ ಅವ್ರಿಗೆ ಸದ್ಯಕ್ಕೆ ಶಕ್ತಿ ಬೇಕು, ಅದರಿಂದ ದಾನ ಮಾಡಿ ಅಂತ ಹೇಳಿ. ದಾನ ಮಾಡ್ಬೇಕು ಅಂದ್ರೆ ನೀವೇನು ಕೊಡ್ತೀರೋ ಅದನ್ನ ಅವ್ರು ಭಗವಂತನ ಪಡ್ಕೊಳ್ಳಿಕ್ ಆಗ್ತಾ ಇಲ್ಲ, ಅದಕ್ಕಾಗಿ ನೀವೇನ್ ಮಾಡ್ಬೇಕಾಗ್ತದೆ? ದಾನ ಮಾಡಿ. ಅಂದ್ರೆ ಬಾಬಾ ಹೇಳೋದೇನು ಗೊತ್ತಾ ಮಕ್ಕಳೇ, ಇನ್ನು ಮೇಲೆ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮರು, ಹೆಚ್ಚಿನ ಆತ್ಮರಿದ್ದಾರಲ್ಲ, ಅವರು 33 ಕೋಟಿಯಲ್ಲಿ ಬರುವಂತ ಆತ್ಮಗಳಲ್ಲ. 33 ಕೋಟಿಯ ಬಲ್ಲಿ ಬರುವಂತ ಆತ್ಮಗಳು ಅಲ್ಲ. ಪಂಚತತ್ವಗಳಾಗ್ಲಿ ಬೇರೆ ಆತ್ಮಗಳಾಗ್ಲಿ 33 ಕೋಟಿ ಬಿಟ್ಟು ಮುಂದೆ ಬರುವಂತ ಆತ್ಮಗಳು. ಆ 33 ಕೋಟಿಯಲ್ಲಿ ಬಾಬಾ ಹೇಳ್ತಾರೆ, ಲಾಸ್ಟ್ ಸಮಯದಲ್ಲಿ 7 days ಕೋರ್ಸ್ ತಗೊಂಡವರು ಕೂಡ ಏನಾಗ್ಬಿಡ್ತಾರಂತೆ? 33 ಕೋಟಿಯಲ್ಲಿ ಬಂದ್ಬಿಡ್ತಾರೆ. ಆ ಜ್ಞಾನ ತಗೊಳ್ಳಿಕ್ಕೆ 7 days ಕೋರ್ಸ್ ತಗೊಳ್ಳಿಕ್ಕೆ ನಿಮ್ಮ ಹತ್ರ ಬರ್ಬೇಕಾದಂತ ಅವಶ್ಯಕತೆ ಇಲ್ಲ ಇವತ್ತು. ಯಾಕೆ ಹೇಳಿ? ಆನ್ಲೈನ್ ಯೂಟ್ಯೂಬ್ ಅಲ್ಲಿ ಸಿಗ್ತದೆ, ಗೂಗಲ್ ಅಲ್ಲಿ ಸಿಗ್ತದೆ, ವಾಟ್ಸಪ್ ಅಲ್ಲಿ ಸಿಗ್ತದೆ. ನಿಮ್ಮ ಎದುರುಗಡೆನೆ ಬರಬೇಕಾದ ಅವಶ್ಯಕತೆ ಇಲ್ಲ. ಈಗ ಯಾರು 33 ಕೋಟಿಯ ಆ ಒಂದು ಸರ್ಕಲ್ ಇಂದ ಹೊರಗಡೆಗಿದ್ದಾರಲ್ಲ, ಅವ್ರಿಗೆ ನೀವು ಎಷ್ಟು ಜ್ಞಾನ ಹೇಳಿದ್ರು ಅವ್ರ ಅರ್ಥ ಆಗೋದಿಲ್ಲ. ಆಗತ್ತ ಅವರಿಗೆ? ಇಲ್ಲ. ಕೆಲವೊಂದು ಮಕ್ಕಳಿಗೆ ನೋಡಿ, ನೀವು ಎಷ್ಟಾದ್ರೂ ಮ್ಯಾಥ್ಸ್ ಹೇಳಿ ಅವ್ರ ತಲೆ ಒಳಗಡೆ ಹೋಗೋದೇ ಇಲ್ಲ, ಸೈನ್ಸ್ ಹೇಳಿ ತಲೆ ಒಳಗಡೆ ಹೋಗೋದಲ್ಲ, ಎಷ್ಟು ಮಾಡಿದ್ರು ಬೇರೆ ವಿಷಯ ಬರ್ತದೆ ಅವ್ರಿಗೆ, ಆದ್ರೆ ಅದು ಬರೋದಿಲ್ಲ. ಯಾಕಂದ್ರೆ ಆ ಸಂಸ್ಕಾರ ಅವರಲ್ಲಿ ಇರೋದಿಲ್ಲ. ಆವಾಗ ಇನ್ನು ಮೇಲೆ ಜನ ನಿಮ್ಮ ಹತ್ರ ಬರೋದು ಯಾಕೆ? ನಮ್ಮ ಹತ್ರ ಸಾಧ್ಯ ಇಲ್ಲ, ನಾವು ಪ್ರಯತ್ನ ಮಾಡಿ ಆಯ್ತು, ಮೆಡಿಟೇಷನ್ ಮಾಡಿ ಆಯ್ತು, ನೀವು ಹೇಳ್ದಂಗೆ ಕೇಳಿದ್ದಾಯ್ತು, ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದಾಯ್ತು, ಮೌಂಟನ್ ಹೋಗ್ಬಿಡಿ, ಎಲ್ಲ ಮಾಡಿದ್ದಾಯ್ತು, ಆದ್ರೆ ನಮ್ಗೆ ಯೋಗದ ಅನುಭವನೇ ಆಗ್ತಾ ಇಲ್ಲ. ಅವಾಗಂತವ್ರಿಗೆ ಏನ್ ಮಾಡ್ಬೇಕಾಗ್ತದೆ? ದಾನ ಕೊಡ್ಬೇಕು. ನಮ್ಮ ಸಹೋದರ ಸಹೋದರಿ ಆತ್ಮಗಳಲ್ವಾ, ಅವಾಗ ಅವ್ರಿಗೆ ಏನ್ ಮಾಡ್ಬೇಕಾಗ್ತದೆ? ಸಂಯೋಗವನ್ನ ನಾವು ಕೊಡಬೇಕಾಗ್ತದೆ. ಆದ್ರೆ ಅವರಿಗೆ ದಾನ ಕೊಡಬೇಕು ಅಂತ ನಾನು ತುಂಬಿಕೊಂಡಿರ್ಬೇಕು. ಈಗ ಪ್ರಶ್ನೆ, ಸರಿ, ಅವರಿಗೆ ದಾನವನ್ನ ಕೊಟ್ಟ ನನಗೇನ್ ಲಾಭ? ಯಾವಾಗ ಜಾಸ್ತಿ ಆಗುತ್ತೆ. ನಾವು ಯೋಚನೆ ಮಾಡೋದು ಯಾವಾಗ? ನನಗೆ ಲಾಭ ಏನು, ನನಗೆ ಪ್ರಯೋಜನ ಏನು? ಬಾಬನ ಉತ್ತರ ಏನು? ನಿನಗೆ ಲಾಭ ಏನು ಅಂತಂದ್ರೆ, ಕಾರಣ ಅಕಾರಣದಿಂದ ದ್ವಾಪರ ಯುಗದಂತ ನೀನು ಸಾಲ ಮಾಡ್ಕೊಂಡಿದೀಯ ಅವರ ಹತ್ರ. ಅದಕ್ಕಾಗಿ ಈ ರೀತಿ ದಾನವನ್ನು ಮಾಡಿದಾಗ ಅಕೌಂಟ್ ಏನಾಗ್ತದೆ ನಿಂದು? ಅದಕ್ಕೆ ಹೇಳ್ತಾರೆ ನೋಡಿ ಬಾಬಾ, ದೇದು ದಾನ್ ಚೂಟೆ ಗ್ರಹಣ. ಕೆಲವೊಂದ್ಸಲ ಮನೇಲಿ ಸಮಸ್ಯೆಗಳಾದಾಗ ನಮ್ಮ ಜಾತಕವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನಾವೇನ್ ಮಾಡ್ತೀವಿ? ಜ್ಯೋತಿಷಿಗಳ ಕೈಲಿ ಕೊಡ್ತೀವಿ. ಅವಾಗ ಅವ್ರೇನ್ ಹೇಳ್ತಾರೆ ನೋಡಿ, ನೀವು ಈ ರೀತಿ ಮಾಡಿರೋದ್ರಿಂದ ನಿಮ್ಗೆ ಈ ಸಮಸ್ಯೆ ಇದೆ, ಈ ಪೂಜೆ ಮಾಡಿ, ಈ ವ್ರತಗಳನ್ನ ಮಾಡಿ, ಬ್ರಾಹ್ಮಣರಿಗೆ ದಾನ ಮಾಡಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಣ್ಣೆ ಹಾಕಿ ಎಲ್ಲ ಹೇಳ್ತಾ ಇರ್ತಾನೆ ವಿಧಿವಿಧಾನವನ್ನ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಅವರಿಗೆಲ್ಲರಿಗೂ ದಾನವನ್ನ ಮಾಡಬೇಕು. ಒಂದು ವೇಳೆ ಅವರು ನಿಮ್ಮ ಹತ್ರ ಸಾಲ ತೆಗೆದುಕೊಂಡಿಲ್ಲ ಅಂತಂದ್ರೆ, ಮುಂದೆ ಸತ್ಯುಗ ತ್ರೇತಾಯುಗದಲ್ಲಿ ಅವರು ನಿಮ್ಗೆ ಪ್ರಜೆಗಳಾಗ್ಬಿಟ್ಟು ಬರ್ತಾರೆ. ನೀವು ಕೊಟ್ಟಿರುವಂತ ಹಣ ಎಂದೂ ವೇಸ್ಟ್
ಆಗೋದಿಲ್ಲ. ಆಗೋದಿಲ್ಲ. ಯಾಕಂದ್ರೆ ನಾಟಕ ನಿಂತಿರೋದೇ ಕರ್ಮ ಫಿಲಾಸಫಿ ಮೇಲೆ. ನೀವು ಯಾರಿಗೂ ಉಚಿತವಾಗಿ 1 ಪೈಸೆಯನ್ನು ಕೂಡ ಕೊಡೋದಿಲ್ಲ, ಕೊಡ್ಲಿಕ್ಕೂ ಆಗೋದಿಲ್ಲ. ಒಳ್ಳೇದನ್ನ ಕೊಟ್ಟಾಗ ಒಂದಲ್ಲ ಒಂದು ದಿವಸ ನಿನಗೇನಾಗತ್ತೆ, ಅದು ಒಳ್ಳೇದು ರಿಟರ್ನ್ ಬಂದೇ ಬರುತ್ತೆ. ಕೆಟ್ಟದನ್ನ ಕೊಟ್ಟಾಗಲೂ ಕೂಡ ಅದು ನಿಮಗೆ ರಿಟರ್ನ್ ಬಂದೇ ಒಂದೇ ಬರುತ್ತೆ. ಬರುತ್ತೆ. ಅದಕ್ಕಾಗಿ ಸಮಯದ ಅನುಸಾರ ನಾವೇನ್ ಮಾಡ್ಬೇಕಂತ ಇವಾಗ ದಾನ ಮಾಡ್ಬೇಕು. ರಾಜಯೋಗದಲ್ಲಿ ಕುಳಿತುಕೊಂಡಾಗ ಪವರ್ಫುಲ್ ಯೋಗವನ್ನ ಮಾಡಿ, ತೀವ್ರ ಪುರುಷಾರ್ಥವನ್ನ ಮಾಡಿ, ಸಂಪಾದನೆ ಮಾಡಿ, ಉಳಿತಾಯ ಮಾಡಿ ಏನ್ ಮಾಡ್ಬೇಕಂತೆ, ನಮ್ಮ ಜೋಳಿಗೆಯನ್ನ ತುಂಬಿಕೊಳ್ಬೇಕು. ತುಂಬಿಕೊಂಡು ಅದರ ಬದಲು ಯೋಗದಲ್ಲಿ ಕೂತ್ಕೊಂಡಾಗ ನನಗೇ ಶಾಂತಿ ಕೊಡು, ನನಗೇ ನೆಮ್ಮದಿ ಕೊಡು, ನಮ್ಮ ಪತಿಗೆ ಶಕ್ತಿ ಕೊಡು, ನಮ್ಮ ಮಕ್ಕಳಿಗೆ ಇದು ಕೊಡು, ನನ್ನ ಕಾಯಿಲೆ ಗುಣ ಮಾಡು ಅಂತ ನಾವು ಬೆಳಿಗ್ಗೆನೇ ಬೇಡ್ತಾ ಇದ್ರೆ ಯಾರ ಹತ್ರ? ಬಾಬಾ ಹತ್ರ ಹಾ, ನೀವು ಬೇರೆಯವ್ರಿಗೆ ಎಲ್ಲಿಂದ ದಾನ ಮಾಡ್ತೀರಿ? ಇನ್ನು ಬಾಬನ ಎದುರುಗಡೆ ಹೋಗ್ಬಿಟ್ಟು ಅಳೋದು, ಕೂಗೋದು, ಬೊಬ್ಬೆ ಹಾಕೋದು, ನಿದ್ರೆ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ನಿಮ್ ಜೋಳಿಗೆ ತುಂಬತ್ತಾ? ಇಲ್ಲ. ಇಲ್ಲ ತಾನೆ. ಅಷ್ಟು ಕೆಲಸವನ್ನ ಮಾಡ್ಬೇಕಲ್ಲ. ಬಾಬನ ಶಕ್ತಿಯನ್ನು ವಿಶ್ವಕ್ಕೆಲ್ಲರಿಗೂ ಕೂಡ ಕೊಡಬೇಕಲ್ವಾ? ಅದಕ್ಕಾಗಿ ಮೊದಲು ನೀವು ಅವರಿಗೆ ಈಶ್ವರಾನುಭೂತಿಯನ್ನ ಮಾಡಿಸ್ಬೇಕು. ಏನ್ ಮಾಡ್ಬೇಕು? ಈಶ್ವರ ಬೇಕರಿಗೆ ಹೋದಾಗ ಫಸ್ಟಿಗೆ ಅವನೇನ್ ಮಾಡ್ತಾನೆ? ಬೇಕರಿಗೆ ಏನೋ ಐಟಮ್ ತಗೊಳ್ಳಿಕ್ಕೆ ಹೋಗ್ತೀರಾ, ಹಣ್ಣಿನ ಅಂಗಡಿ ಹೋಗ್ತಾ, ಅವನೇನ್ ಮಾಡ್ತಾನೆ? ಟೇಸ್ಟಿಗೆ ಕೊಡ್ತಾರೆ ಸರ್. ಟೇಸ್ಟ್ ಕೊಡ್ತಾರೆ. ಕೆಲವೊಂದು ಸ್ಯಾಂಪಲ್ ಕೊಡ್ತಾನೆ ಅಲ್ವಾ, ಫ್ರೀ ಆಗಿ ಕೊಡ್ತಾರೆ. ಅದಕ್ಕೆ ನೀವು ತಗೊಳ್ಬೋದು, ತಗೊಳ್ತಾ ಇರ್ಬೋದು, ಫ್ರೀ ಅದು. ಅದಕ್ಕೆ ನೀವು ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ತಿಂದ್ಬಿಟ್ಟು ಚೆನ್ನಾಗಿದ್ದಾಗ ನೀವೇನ್ ಮಾಡ್ತೀರಿ? ಹೌದು. ತಗೊಳ್ತೀವಿ. ಐಟಮ್ ಅನ್ನ ಖರೀದಿ ಮಾಡ್ತೀರ. ಹಾಗೆ ಇಲ್ಲಿವರೆಗೆ ನಾವೇನ್ ಮಾಡ್ತಿದ್ವಿ, ಮೊದಲು ಫಸ್ಟಿಗೆ ಅವರಿಗೆ ಈಶ್ವರ ಜ್ಞಾನವನ್ನ ಕೊಡ್ತಾ ಇದ್ವಿ ಅಲ್ವಾ. ಬೇಕರಿಲಿ ಯಾರೋ ಐಟಮ್ ತಗೊಂಡು ಹೋಗಿದ್ದಾನೆ, ಓಕೆ, ಅವ್ರಿಗೆ ಜಿಲೇಬಿ ಕೊಡೋ ಬದಲು ಜಿಲೇಬಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅವನಿಗೆ. ಯಾರಿಗೆ? ತಗೊಳಕ್ ಹೋದ್ರೆ ಹಾ, ಅವನು ಮಾಡ್ಲಿಕ್ಕೆ ರೆಡಿ ಇರ್ತಾನ? ಇಲ್ಲ. ಆಸಕ್ತಿ ಇದೆಯಾ ಅವನಿಗೆ? ಇಲ್ಲ. ಇಲ್ಲ. ಅವನಿಗೇನು ರೆಡಿಮೇಡ್ ಬೇಕು ಅಷ್ಟೇ. ಹಾಗೆ ಇಲ್ಲಿ ಬಾಬಾ ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸಿ. ಆದ್ರೆ ನಾವ್ ಯಾವ್ದನ್ನ ತುಂಬಿಕೊಳ್ತಿದೀವಿ? ಜ್ಞಾನ. ವಸ್ತುಗಳು ಜ್ಞಾನ ತುಂಬಿಕೊಳ್ತಿದೀವಿ, ರತ್ನ ಅಲ್ಲ. ಮುರಳಿ ಕೇಳಿದ್ವಿ, 4 ಸಲ ಕೇಳಿದ್ವಿ. ಸಾಕಾರ ಮುರಳಿ 4 ಸಲ, 2 ಸಲ ಅವ್ಯಕ್ತ ಮುರಳಿ, ಸಚಿನ್ ಬಾಯಿ ಕ್ಲಾಸ್, ಶಿಲುಬೇನ್ ಕ್ಲಾಸ್, ಉಷಾಬೇನ್ ಕ್ಲಾಸ್ ಅಲ್ವಾ. ಎಲ್ಲಾ ಮನಸ್ಸಲ್ಲಿ ಏನ್ ತುಂಬ್ತಾ ಇದ್ದೀವಿ? ಜ್ಞಾನವನ್ನ ತುಂಬಿಬಿಟ್ಟು ಬೇರೆಯವ್ರಿಗೆ ಏನು ಕೊಡ್ತಿದೀವಿ? ಜ್ಞಾನ. ಜ್ಞಾನದಾನ. ಅದು ಬಾಬಾ ಏನ್ ಹೇಳಿದ್ರೆ, ಜ್ಞಾನ ಹೇಳಿಲ್ಲ. ಏನ್ ಹೇಳಿದ್ರು ಬಾಬಾ? ಜ್ಞಾನ ಜ್ಞಾನ ರತ್ನ. ರತ್ನ. ನಿಮಗೆ ಸಿಕ್ಕಿರುವಂತ ಜ್ಞಾನವನ್ನ ನಿನ್ನ ವೈಯಕ್ತಿಕ ಜೀವನದಲ್ಲಿ ಅದನ್ನ ಕಾರ್ಯರೂಪದಲ್ಲಿ ತಂದು, ಅದನ್ನು ಸಂಪಾದನೆ ಮಾಡಿ, ಧಾರಣೆಯಲ್ಲಿ ತಂದು, ಸ್ಟಾಕ್ ಮಾಡಿ, ಆಮೇಲೆ ರೆಡಿಮೇಡ್ ಫುಡ್ ಅನ್ನ ಯಾರಿಗೆ ಕೊಡ್ಬೇಕು? ಬೇರೆಯವರಿಗೆ ಮೊದಲು ದಾನದ ರೂಪದಲ್ಲಿ ಕೊಡ್ಬೇಕು. ಅದರಿಂದ ರಿಟರ್ನ್ ಆಗಿ ಏನು ನಿರೀಕ್ಷೆಯನ್ನ ಮಾಡಬಾರದು. ಅಷ್ಟು ಕೊಟ್ಟ ಮೇಲೆ ಅವ್ರಿಗೆ ರುಚಿ ಬಂದ ಮೇಲೆ ಮುಂದೇನ್ ಮಾಡ್ಬೇಕಂತೆ? ಜಿतना दूसरों को रास्ता बताएंगे उतना आशीर्वाद मिलेगी. ಅವ್ರಿಗೆ ಅನುಭವ ಚೆನ್ನಾಗಾದ್ಮೇಲೆ ಕೇಳ್ತಾರೆ, ಹೌದು ಇವಾಗ ಚೆನ್ನಾಗಿದೆ ರೀ, ರುಚಿ ಚೆನ್ನಾಗಿದೆ, ಇದನ್ನ ಹೇಗೆ ಪಡ್ಕೊಳ್ಳೋದು, ಯಾರ ಹತ್ರ ಪಡ್ಕೊಳ್ಳೋದು, ಎಲ್ಲಿ ಸಿಗತ್ತೆ, ವಿಧಿವಿಧಾನ ಹೇಗೆ ಅಂತ ಅವರೇ ನಿಮ್ಮತ್ತೆ ಏನ್ ಮಾಡ್ಬೇಕು? ಕೇಳ್ಬೇಕು. ಬಂದ್ಬಿಟ್ಟು ಕೇಳಿದಾಗ ಆಗ ನೀವು ಅವರಿಗೆ ದಾರಿಯನ್ನ ತೋರಿಸಿ, ಆಗ ಅವರಿಗೆ ಜ್ಞಾನವನ್ನ ತಿಳಿಸಿ, ಆಗ ಅವ್ರಿಗೂ ಕೂಡ ಒಂದು ವಿಧಿವಿಧಾನ ಮಾಡ್ಲಿಕ್ಕೆ ಬಂದಾಗ, ಅವರೂ ಸಾಧನೆಯನ್ನು ಮಾಡಿದಾಗ ಅವರ ಆಶೀರ್ವಾದ ನಿಮಗೆ ಸಿಗತ್ತೆ. ಅದಕ್ಕೆ ನೋಡಿ, ಅಬ್ಸರ್ವೇಷನ್ ಮಾಡಿ, ಬಾಬನ ಮನೆಗೆ ಹೋದಾಗ ನಾವು ಫಸ್ಟಿಗೆ ಮುರಳಿ ನುಡಿಸೋಕ್ಕಿಂತ ಮೊದಲು ಯೋಗ ಮಾಡ್ತಾರೆ, ಹೌದಾ? ಮುರಳಿ ಆದ್ಮೇಲೂ ಕೂಡ ಯೋಗ ಮಾಡ್ತಾರೆ, ಹೌದಾ? ಯಾಕೆ? ಮೊದಲು ವಾತಾವರಣ ಶುದ್ಧವಾಗಬೇಕು, ಬೇರೆಯವರಿಗೆ ಅದರ ಅನುಭವ ಆಗಬೇಕು ಹೇಳುವಂತ ದೃಷ್ಟಿಯಿಂದ. ಹಾಗೆ ಇವತ್ತು ನಾವು ಬೇರೆಯವರಿಗೆ ದಾನ ಮಾಡುವಷ್ಟು ಜ್ಞಾನ ರತ್ನಗಳು ನಮ್ಮಲ್ಲಿ ಇದ್ದಾವ ಅಂತ ಏನ್ ಮಾಡ್ಕೊಳ್ಬೇಕು? ನಾವು ಚೆಕ್ ಮಾಡ್ಕೊಳ್ಬೇಕು ಅಲ್ವಾ. ದಾರಿಲಿ ಹೋದಾಗ ನಿಮ್ಮ ಹತ್ರ ಏನಿದೆಯೋ ಅದೇ ತಾನೇ ಬೇರೆಯವರು ಕೊಡ್ತಾ ಹೋಗ್ತೀರಾ. ಸರಿ, ನೀವು ಮೌಂಟ್ ಅಬುನಿಂದ ಬಂದಿದ್ದೀರಿ. ಎಲ್ಲಿಂದ ಬಂದಿದ್ದೀರಿ? ಮೌಂಟ್ ಅಬುಗೆ ಯಾಕೆ ಹೋಗಿದ್ದೀರಿ? ಬಾಬನ್ ಮಿಲನ ಮಿಲನ ಮಾಡ್ಲಿಕ್ಕೆ ಹೋಗಿದ್ದೀರಿ. ಸರಿ,
ಅಲ್ಲಿ ಹೋದಾಗ ಟೋಲಿ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಸಿಗುತ್ತೆ. ಎಷ್ಟು ಸಿಗ್ತದೆ? ಎಷ್ಟು? ಡೈಮಂಡ್ ಅಮೌಂಟ್ ಅಲ್ಲ, ಎಷ್ಟು ಸಿಗ್ತದೆ ಟೋಲಿ? ಸ್ವಲ್ಪ. ಒಂದು ಬಾಬಾ ಮಿಲ್ನಾಗ ಬಂದಾಗ ಒಂದು ಬೂಂದಿ ಪ್ಯಾಕೆಟ್, ಸರಿನಾ? ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಗಿಫ್ಟ್ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಟೋಲಿ, ಆಮೇಲೆ ಒಂದು 5 ತೋಷ, ಓಕೆನಾ, ಒಂದು ಖಾರದ ಪ್ಯಾಕೆಟ್, ಇಷ್ಟೇ ತಾನೇ ಸಿಗೋದು ಅಫಿಷಿಯಲಿ. ಹ್ಮ್. ಹಾ, ಈಗ ನಿಮ್ಮ ಊರಿಗೆ ಬಂದಾಗ ತುಂಬಾ ಜನ ಅಕ್ಕವರ ಮೌಂಟ್ ಅಬು ಹೋಗಿದ್ದಾರೆ, ನಮ್ ಟೋಲಿ ತಗೊಂಡು ಬರ್ತಾರೆ ಅಂತ ತುಂಬಾ ಜನ ನಿರೀಕ್ಷೆ ಇರ್ತದೆ. ಸ್ಟೂಡೆಂಟ್ಸ್ಗಳದ್ದು, ಪರಿಚಯದವ್ರದ್ದು, ಸಂಬಂಧಿಗಳು, ಸ್ನೇಹಿತರದ್ದು ಎಲ್ಲ ಏನಾಗಿರ್ತದೆ ನಿಮ್ಗೆ? ಏನಿರ್ತದೆ? ಪರಿಚಯ ಹೇಳಿರ್ತಾರೆ ಇರ್ತದೆ, ತಗೊಂಡ್ರೆ. ಸರಿನಾ? ಊರೆಲ್ಲ ಸುತ್ತಾ ಇರ್ತೀರಿ, ತುಂಬಾ ಜನ ಪರಿಚಯ. ಮೊದಲೆಲ್ಲ ಬಂದವ್ರಿಗೆ ಅವ್ರು ಟೋಲಿ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀರಾ. ಓಕೆ, ಈಗ ನಿಮ್ಗೆ ಟೋಲಿ ಜಾಸ್ತಿ ಬೇಕು, ಏನ್ ಮಾಡ್ತೀರಿ? ಅಂಗಡಿಗೆ ಅಂಗಡಿಯಲ್ಲಿ ತಗೊಳ್ತೀವಿ. ತಗೋಬೇಕು ಈ ಕಡೆ. ಅಂಗಡಿಗೆ ಹೋಗ್ತಾವ, ಅಂಗಡಿ ಹೊರಗಡೆ ಅಂಗಡಿ ಅಲ್ಲಿ ಅಂಗಡಿಲಿ ಸೇಲ್ ಮಾಡೋದಿಲ್ವಲ್ಲ. ಅಲ್ಲಿ ಹೊರಗಡೆ ಮಾಡ್ತಾರೆ. ಅದನ್ನ ತಗೊಂಡ್ ಬಾಬನ್ ಬರೋದಾ? ಮಕ್ಳು. ಹ್ಮ್. ಅದನ್ನ ತಗೊಂಡ್ ಬಂದ್ಬಿಟ್ಟು ಮಾರೋದ ಕೊಡೋದಾ? ಅದೇ ಮಾಡ್ತಾ ಇರೋದು ಈಗ ನಮ್ಮ ಎಲ್ಲ. ಹೊರಗಡೆ ಬೇಡ, ನಮಗೆ ಮನೆ ಒಳಗಡೆದೇ ಬೇಕು, ಬಾಬನ್ ಮನೆದೇ ಬೇಕು. ಅದಕ್ಕೆ ಏನ್ ಮಾಡೋಣ? ಅವ್ರು ಬಾಬನ್ ಮಕ್ಳೇ ಮಾಡೋದು, ಹೊರಗಡೆ ಮಾಡ್ತಾರೆ. ಸರಿ ಅಕ್ಕೋರೆ, ನಮ್ಗೆ ಹೊರಗಡೆ ಬೇಡ, ನಮ್ ಬಾಬನ್ ನಾವೇ ಮನೆದೇ ಬೇಕು. ಮಾಡ್ಕೊಡ್ತೀವಿ. ನೀವೆಲ್ಲ ನಿಮ್ಗೆಲ್ಲ ಅಡಿಗೆ ಮನೆ ಬಿಡ್ತಾರಾ ಅಲ್ಲಿ ಮಾಡ್ಲಿಕ್ಕೆ? ಮನೆಗ್ ಬಂದ್ ಮಾಡ್ಬಿಟ್ಟು ಕೊಡೋದು. ಮನೆಗೆ ಬಂದು ಮಾಡ್ಕೊಡೋದು. ಅದಕ್ಕೆ ಮಧುಬನ್ ಟೋಲಿ ಅಂತ ಹೇಳ್ತಾರ, ಮನೆಗೆ ಬಂದು ಮಾಡ್ಕೊಟ್ರೆ ಏನ್ ಮಾಡೋದು? ಆವಾಗ ಚೆನ್ನಾಗಿ ಸೇವೆ ಮಾಡ್ಬಿಟ್ಟು ಎಕ್ಸ್ಟ್ರಾ ತಗೋಬಿಡ್ಬೇಕು. ಹಾ, ಅವಾಗ ಏನ್ ಮಾಡೋದು? ಟೋಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆಗೆ ಹೋಗೋದು, ಅವಾಗ ಜಾಸ್ತಿ ಸಿಗ್ತದಲ್ಲ. ಆವಾಗ ಅಲ್ಲಿ ಸೇವೆ ಚೆನ್ನಾಗಿ ಮಾಡಿದಾಗ ನಿಮ್ಗೆ ಏನ್ ಸಿಗ್ತದೆ? ಜಾಸ್ತಿ ಟೋಲಿ ಸಿಗುತ್ತೆ. ಟೋಲಿ ಚೆನ್ನಾಗಿ ಸಿಗ್ತದೆ ಅಲ್ವಾ? ಈಗ ನಾನು ಮೌಂಟ್ ಅಬುಗೆ ಯಾವಾಗಲಾದ್ರೂ ಹೋದಾಗ ಅಲ್ಲಿ ನಾವು ಬೇರೆ ಬೇರೆ ಕಡೆ ಪ್ರೋಗ್ರಾಮಿಗೆ ಹೋಗಿರ್ತೀವಲ್ವಾ, ಹೋದಾಗ ಅಲ್ಲಿರುವಂಥ ಟೀಚರ್, ಸ್ಟೂಡೆಂಟ್ಸ್ಗಳು, ಅವರ ಪರಿಚಯದವರು ಮೌಂಟ್ ಅಬುನಲ್ಲಿ ಇರ್ತಾರೆ, ಸರಿನಾ? ಅವ್ರ ಹತ್ರ ಹೇಳಿಸೋದು, ಸ್ವಲ್ಪ ಟೋಲಿ ಕೊಡ್ಸ್ರಿ ಅಂತ. ಅವ್ರೇನ್ ಮಾಡ್ತಾರೆ? ತಂದ್ಬಿಟ್ಟು ಕೊಡ್ತಾರೆ. ಅವಾಗ ಅದನ್ನ ತಂದ್ಬಿಟ್ಟು ಏನ್ ಮಾಡೋದು? ಎಲ್ರು ಹಾ, ಅಂದ್ರೆ ಆ ಮೊದಲು ನೀವು ಎಕ್ಸ್ಟ್ರಾ ಸೇವೆ ಮಾಡಿದಾಗ ಮಾತ್ರ ನಿಮ್ಗೇನ್ ಸಿಗ್ತದೆ? ಎಕ್ಸ್ಟ್ರಾ ಟೋಲಿ ಸಿಗುತ್ತೆ. ಸಿಗುತ್ತೆ. ಸಿಗತ್ತೆ. ಮೊನ್ನೆನೂ ಕೂಡ ನಾನು ಸೆಂಟರಿಗೆ ಹೋಗಿದ್ದೆ, ಸರಿನಾ? ಮಧ್ಯಾಹ್ನ ಬ್ರಹ್ಮಭವನ ತಿನ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೋದ ತಕ್ಷಣದಲ್ಲಿ ಅಣ್ಣವ್ರು ತಿಂತೀರಾ, ಮನೆ ತಗೊಂಡು ಹೋಗ್ತೀರಾ ಕೇಳಿದ್ರು. ಮನೆಗೆ ಅಂತಂದೆ, ಯಾಕಂದ್ರೆ ಮನೆಗೆ ಅಂದ್ರೆ 3 ಜನ ಸಿಗ್ತದಲ್ಲ, ಸರಿನಾ? ಮನೆ ತಗೊಂಡು ಬಂದಿದ್ದಾಯ್ತು. ಹಾಗಂತ ಅವ್ರು ಎಲ್ಲರಿಗೂ ಕೊಡೋದಿಲ್ವಲ್ಲ, ಎಲ್ಲರಿಗೂ ಕೇಳೋದಿಲ್ವಲ್ಲ. ಅಂದ್ರೆ ನಮ್ಮದು ಅಂತ ನಾವು ಸೇವೆಯನ್ನು ಮಾಡಿದಾಗ ಮಾತ್ರ ಏನಾಗ್ತದೆ? ನಮಗೆ ಟೋಲಿ ಅವರಿಂದ ಸಿಗುತ್ತೆ. ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತದೆ. ಹಾಗೆ ನಿಮಗೆ ಪ್ರತಿದಿನ ನಿಮಗೆ ಬೇಕಾದಷ್ಟು ಬಾಬನಿಂದ ಪಡ್ಕೊಳ್ತಾ ಇದ್ದೀರೋ, ಅದಕ್ಕೆ ವಿಶ್ವಕ್ಕೆ ದಾನ ಮಾಡುವಷ್ಟು ನಿಮ್ಮ ಹತ್ರ ಸ್ಟಾಕ್ ಇದೆಯಾ? ಪ್ರತಿದಿನ ಅಷ್ಟು ಸಂಪಾದನೆ ಮಾಡ್ತಿದ್ದೀರಾ? ಅಷ್ಟು ಜೋಳಿಗೆ ನಿಮ್ದು ತುಂಬಿಕೊಂಡಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿಕೊಂಡು ಆಮೇಲೆ ಅವರಿಗೆ ದಾರಿಯನ್ನ ತೋರಿಸಿ ಅವರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ. ಮಜಾ ಏನು ಗೊತ್ತಾ? ಒಂದ್ಸಲ ಅವರಿಗೆ ಅನುಭವ ಮಾಡಿಸಿ, ಸರಿನಾ? ಆಮೇಲೆ ಅವರಿಗೆ ದಾರಿಯನ್ನು ತೋರಿಸಿ, ಆಮೇಲೆ ಮುಂದೆ ಅವರಿಂದ ಆಶೀರ್ವಾದಗಳು ಸಿಗುತ್ತೆ. ಅಷ್ಟು ಆಶೀರ್ವಾದ ಕೊಟ್ಬಿಟ್ಟು ಆಮೇಲೆ ಅವ್ರು ನಿಮ್ ಜೊತೆಗೆ ಇರೋದೇ ಇಲ್ಲ, ಅವ್ರು ಸಪ್ರೇಟ್ ಆಗಿ ಹೋಗ್ಬಿಡ್ತಾರೆ, ಅವರೇ ಸೇವೆ ಮಾಡಿ ಶುರು ಮಾಡ್ಬಿಡ್ತಾರೆ. ಓಕೆನಾ? ನೀವು ಅದರ ಬಗ್ಗೆ ಏನ್ ಮಾಡಬಾರ್ದು, ಯೋಚನೆ ಮಾಡಬಾರ್ದು. ಸರಿ, ಒಂದು ಆತ್ಮನನ್ನ ಆಡ್ತಿ ಪರಿವರ್ತನೆ ಮಾಡ್ಲಿಕ್ಕೆ ಬಾಬಾ ನಮ್ಮ ನಿಮಿತ್ತ ಮಾಡ್ದಲ್ಲ ಅಂತ ನಾವೇನ್ ಮಾಡ್ಬೇಕು? ಖುಷಿ ಪಡ್ಬೇಕು. ಖುಷಿ ಪಡಬೇಕಾಗ್ತದೆ, ಸರಿನಾ? ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಮೊದಲು ಅವರಿಗೆ ಸಮಯದ ಅನುಸಾರ ಊಟವನ್ನ ತಿನ್ನಿಸಬೇಕು, ದಾನವನ್ನ ಕೊಡಬೇಕು, ಫ್ರೀಯಾಗಿ ಕೊಡಬೇಕು. ಆಮೇಲೆ ಅವರಿಗೆ ಜ್ಞಾನವನ್ನ ತಿಳಿಸಿಬಿಟ್ಟು ಅವರೇ ಕಾಲ್ ಮೇಲೆ ನಿಂತ್ಕೊಂಡು ಅವರು ಬೇರೆಯವರಿಗೆ ದಾನ ಮಾಡುವಷ್ಟು ಲೆವೆಲ್ ಅಲ್ಲಿ ನಾವು ಅವರನ್ನ ಏನ್ ಮಾಡ್ಬೇಕು? ರೆಡಿ ಮಾಡಿ ಮತ್ತೆ ಮುಂದೆ ಮತ್ತೆ ಬೇರೆಯವ್ರನ್ನ ರೆಡಿ ಮಾಡೋದ್ರಲ್ಲಿ ನೀವೇನಾಗಿರ್ಬೇಕು? ಬ್ಯುಸಿ ಆಗಿರ್ಬೇಕಂದ್ರೆ ಇಷ್ಟು ಮಾಡಿದಾಗ ಮಾತ್ರ ಅವ್ರಿಗೇನ್ ಸಿಗ್ತದೆ? ಅವರಿಂದ ನಿಮ್ಗೇನ್ ಸಿಗ್ತದೆ? ಆಶೀರ್ವಾದ ಹೃದಯದಿಂದ ಪ್ರೀತಿಯಿಂದ ಏನಾಗ್ತಾ ಇರ್ತದೆ? ಸಿಗ್ತಾ ಇರ್ತದೆ. ಬರೀ ಜ್ಞಾನ ಹೇಳಿದ್ರೆ ಆಗೋದಿಲ್ಲ, ಟೋಲಿ ಕೊಟ್ರೆ ಆಗೋದಿಲ್ಲ, ಗಿಫ್ಟ್ ಕೊಟ್ರೆ ಆಗೋದಿಲ್ಲ. ಮುಖ್ಯವಾಗಿ ಅವರಿಗೆ ಅನುಭವ ಮಾಡಿಸ್ಲೇಬೇಕು. ಅದಕ್ಕಾಗಿ ಈ ಒಂದು ವರ್ಷದ ಅವ್ಯಕ್ತ ಮಾಸದಲ್ಲಿ ಬಾಬಾರವರು ಈ ಮುರಳಿಯನ್ನ ನುಡಿಸಿದ್ದಾರೆ. ಸಮಯದ ಅನುಸಾರ ನಿಮ್ಮ ಪುರುಷಾರ್ಥ, ನಿಮ್ಮ ಸಾಧನೆ, ನಿಮ್ಮ ಸೇವೆ ಹೇಗಿರಬೇಕು ಅಂತ. ओम शांति। मीठे बच्चों को यह पक्का याद रखना है कि शिव बाबा हमको पढ़ाते हैं,
ನಮ್ಗೆ ಯಾರು ಓದಿಸ್ತಾ ಇದ್ದಾರೆ? ಶುಭ ಶಿವ ಶಿವಬಾಬಾ ಯಾರು? ನಿರಾಕಾರ ಜ್ಯೋತಿ. ತಂದೆ, ಪರಮಾತ್ಮ ಅಲ್ವಾ? ಅವ್ರು ಅಷ್ಟು ಚೆನ್ನಾಗಿರೋ ಜಾಬ್ ಕೊಡಿಸ್ತಾರೆ ಅಂತಂದ್ರೆ ನಾವೆಷ್ಟು ಏನ್ ಮಾಡ್ಬೇಕು? ಅಷ್ಟು ಸೀರಿಯಸ್ ಆಗಿ ಇರ್ಬೇಕು. ಓದ್ಲೇಬೇಕಲ್ವಾ? ಶಿವ ಬಾಬಾ ಪತಿತ್ ಪಾವನ ಭಿ ಹೇ, ಸದ್ಗತಿ ದಾತಾ ಭಿ ಹೇ. ಪತಿತ ಪಾವನ ಹೇಗೆ ಬಾಬಾ ಪತಿತ ಪಾವನ? ಯೋಚನೆ ಮಾಡಿ. ಇಲ್ಲಿ ಬಾಬಾ ಎರಡು ಮಾತನ್ನ ಹೇಳಿದ್ರು. ಒಂದು ಪತಿತ ಪಾವನ, ಇನ್ನೊಂದು ಬಾಬಾ ಏನ್ ಹೇಳಿದ್ರು? ಸದ್ಗತಿ ದಾತ. ಇದೆರಡರ ಮೀನಿಂಗ್ ಏನು? ಆತ್ಮವನ್ನ ಯಾವ ಪಾವನ ಮಾಡ್ತಾರೆ. ಆತ್ಮನನ್ನು ಮಾತ್ರ ಪಾವನ ಮಾಡ್ತಾರ? ಪತಿತ ಅಂದ್ರೆ ಕೊಳ್ಕಾಗಿರ್ತೀವಿ, ಹಾ, ಜ್ಞಾನದ ಮುಖಾಂತರ ಪಾವನ ಮಾಡ್ತಾರೆ. ಗತಿ ಜ್ಞಾನದಿಂದನೂ ಅಂದ್ರೆ ಶಕ್ತಿಯಿಂದನೂ. ಜ್ಞಾನದ ಶಕ್ತಿಯಿಂದ. ಹಾ, ಜ್ಞಾನ ಕೊಡ್ತಾರೆ, ನಾವು ಸಾಧನೆ ಮಾಡ್ಬೇಕು ಅಲ್ವಾ? ಈ ನಿಮ್ ಹೌದು. ಕಾಯಿಲೆ ಬಂದಿದೆ, ಇಂಥ ಕಡೆ ಡಾಕ್ಟರ್ ಇದ್ದಾರೆ ಅಂತ ಜ್ಞಾನವನ್ನು ಕೊಡಬಹುದು. ಆದ್ರೆ ಹೋಗ್ಬೇಕು ನಾವೇ. ನೀವು ಹೋಗ್ಬಿಟ್ರೆ ನಾವೇ ಸಾಧನವನ್ನೇ ಕೊಟ್ಟಿಲ್ಲ ಅಂದ್ರೆ ನಿಮ್ ಟ್ರೀಟ್ಮೆಂಟ್ ಹೆಂಗ್ ಸಿಗ್ತದೆ? ಸಿಗೋದಿಲ್ಲ. ಹೇಳಿ. ಹಾ, ಹೇಳಿ. ಹಾ, ಮತ್ತೆ ಪತಿ- ಸದ್ಗತಿ ಅಂತಂದ್ರೆ ನಮ್ಮ ಮುಂದಿನ ಗತಿ ಹ್ಮ್. ನಿರ್ಧಾರ ಮಾಡುತ್ತಲ್ಲ, ಅದು ಸದ್ಗತಿ ಅಂತ ಕರೀತಾರೆ. ಅದು ಹ್ಮ್. ಸದ್ಗತಿ ಅಂದ್ರೆ ಒಳ್ಳೆಯದು, ಒಳ್ಳೆಯದಾಗುತ್ತೆ. ಸರಿ. ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸದ್ಗತಿ ಅಂದ್ರೆ ಒಬ್ಬೊಬ್ಬರೇ ಸ್ವರ್ಗ. ಒಬ್ಬೊಬ್ಬರೇ ಮಾತಾಡಿ. ಅವ್ರು ಸತ್ಯರಾಜನ್ನು ಮಾತಾಡ್ತಿದಾರಲ್ವ ಅಕ್ಕೋರೆ, ಪಾರ್ವತಕ್ಕ. ಆಮೇಲೆ ಮಾತಾಡಿ ಅವ್ರದ್ದಾಗ್ಲಿ. ಹೇಳಿ ಅಣ್ಣವ್ರು, ಸತ್ಯರಾಜನ್ನ ಹೇಳಿ. ನಮ್ಗೇನ್ ನಿರೀಕ್ಷೆ ಇತ್ತು ಲಾಸ್ಟ್ ಹಾ, ಫೈನಲ್ ಅದಕ್ಕೆ ನಾವು ಪಡ್ಕೊಂಡಿದ್ದೀವಿ ಸದ್ಗತಿ ಅಂತೆ. ಹಾ, ಸರಿ. ಆಮೇಲೆ ಈಗ ಹೇಳಿ ಪಾರ್ವತಕ್ಕ. ಸದ್ಗತಿ ಅಂದ್ರೆ ಜೀವನ್ ಮುಕ್ತಿ ಮಾಡೋದು. ಹಾ, ಜೀವನ್ ಮುಕ್ತಿ ಬೇರೆ, ಸದ್ಗತಿ ಬೇರೆ. ಜಿಲೇಬಿ ಜಹಾಂಗೀರ್ ಎರಡು ಒಂದೇನಾ? ಸದ್ಗತಿ ಯಾವುದು? ಮತ್ತೆ ಯಾರು ಹೇಳ್ತೀರಿ? ಶಿವಬಾಬಾ ಪತಿನ್ ಪಾವನ್ ಬಿ ಹೇ, ಸದ್ಗತಿ ದಾತಾ ಬಿ ಹೇ. ಯಾವ ಉದ್ದೇಶದಿಂದ ಆ ಸೆಂಟೆನ್ಸ್ ಅನ್ನು ಹೇಳಿರಬಹುದು? ಇದನ್ನ ಮಾಡಲ್ಲ ಶ್ರೇಷ್ಠಾದಿ ತಂದೆ ಒಬ್ಬರೇ ಸಾಧ್ಯ, ಇನ್ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸರಿ, ಅವರೇ ಮಾಡಬಹುದು. ಹೇಗೆ ಬಾಬಾ ಪತಿತ ಪಾವನ? ಪತಿತ ಪಾವನ ಪಾತ್ರ. ಹಾ, ಆತ್ಮಗಳನ್ನ ಸ್ವಚ್ಛ ಮಾಡ್ತಾರಲ್ವಾ ಹಂಗಾಗಿ. ಸರಿ. ಪತಿತ ಪಾವನ ಅಂತಂದ್ರೆ ಪ್ರಶ್ನೆ, ಯಾರನ್ನ ಪತಿತರಿಂದ ಪಾವನ ಮಾಡ್ತಾರೆ ಬಾಬಾ? ಓಕೆ, ಪತಿತ ಅಂತಂದ್ರೆ ಏನು? ಕೊಳಕಾಗಿರೋದು. ಮಲಿನತೆ, ಕೊಳಕು, ಕೆಸರು, ಧೂಳು ಅಂತ ಅಲ್ವಾ? ಅದನ್ನೇನ್ ಮಾಡ್ಬೇಕು? ಸ್ವಚ್ಛ ಸ್ವಚ್ಛ ಮಾಡ್ತಾರೆ. ಸ್ವಚ್ಛ ಮಾಡಿ. ಓಕೆ, ಸರಿ. ಈಗ ನನ್ನ ಬಟ್ಟೆ ಕೊಳೆ ಆಗಿದಪ್ಪ, ಅದನ್ನ ಬಾಬಾ ಬಂದ್ಬಿಟ್ಟು ಕ್ಲೀನ್ ಮಾಡ್ಕೊಡ್ತಾರ ನಮ್ಗೆ? ಅದ್ ಬಾಬನ್ ಕೆಲ್ಸನಾ? ಇಲ್ಲ, ಧೂಳು ತಾಗಿದೆ, ಮಣ್ಣು ತಾಗಿದೆ, ಸೆಗಣಿ ತಾಗಿದೆ, ಅದನ್ನ ಬಾಬಾ ಕ್ಲೀನ್ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಹಾ, ಮತ್ ಬಾಬಾ ಯಾವ್ದನ್ನ ಪತಿತರನ್ನ ಪಾವನ ಮಾಡೋದು? ಆತ್ಮ ಮನಸ್ಸನ್ನ. ಆತ್ಮನಲ್ಲಿರುವ ಮಲಿನತೆ. ಅಂದ್ರೆ ದ್ವಾಪರ ಯುಗದ ನಂತರದಲ್ಲಿ ನಿರಾಕಾರ ರೂಪದಲ್ಲಿ ಯಾವ ರಾವಣನ ಪ್ರವೇಶ ಈ ಪ್ರಪಂಚಕ್ಕೆ ಆಯ್ತು, ಯಾವ ವಿಕಾರ ಆತ್ಮನಲ್ಲಿ ಪ್ರವೇಶ ಆಗಿ ಆತ್ಮ ಸಹಿತ ಪಂಚತತ್ವಗಳಲ್ಲೂ ಕೂಡ ಇವತ್ತು ಪ್ರಸರಿಸಿದೆಯೋ, ಎಲ್ಲ ಕಡೆಗೂ ರುದ್ರ ತಾಂಡವ ನೃತ್ಯವನ್ನ ಮಾಡ್ತಾ ಇದೆಯೋ, ಅದನ್ನ ಬಾಬಾ ದ್ವಾಪರ ಯುಗದಿಂದ ಏನೇನು ನಮಗೆ ದುಃಖ, ಕಷ್ಟ, ಸಮಸ್ಯೆ, ತೊಂದರೆ, ವಿಘ್ನ, ಶತ್ರು, ವಿಕಾರ ಏನಿದೆ, ಇದನ್ನ ಬಾಬಾ ಏನ್ ಮಾಡ್ತಾರೆ? ಪಾವನ ಮಾಡ್ತಾರೆ. ಪತಿತರಾಗಿದ್ದು ನಾವ್ ಯಾವಾಗಿಂದ? ದ್ವಾಪರಯುಗ. ಯಾರು ಪತಿತ ಆದ್ರು? ಆತ್ಮ ನಾವು ಆತ್ಮ. ಪಂಚತತ್ವ ಪತಿತ ಆಗಿಲ್ವಾ? ಅದು ಕೂಡ ಆಗಿದೆ, ಬೇರೆ ಆತ್ಮಗಳಾಗಿಲ್ವಾ? ಆಗಿವೆ. ಪ್ರಪಂಚನೇ ಪತಿತ ಆಗಿದೆ, ಹೌದಾ? ಆ ಪತಿತವಾಗಿರುವಂತ, ಕೊಳಕಿರುವಂತ ಪ್ರಪಂಚವನ್ನ ಬಾಬಾ ಏನ್ ಮಾಡ್ತಾರೆ? ಪಾವನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ಇವಾಗೇನು ಅಂತ? 2,500 ವರ್ಷದಿಂದ ಪ್ರಪಂಚ ಏನಾಗಿದೆ? ಒಳಕಾಗಿದೆ. ಅದನ್ನೇನ್ ಮಾಡ್ಬೇಕು ಬಾಬಾ? ಪಾವನ ಮಾಡಬೇಕು. ಓಕೆ. ಮುಂದೆ ಬಾಬಾ ಹೇಳ್ತಾರೆ ಸದ್ಗತಿ ದಾತ. ಸದ್ಗತಿ ಅಂತಂದೇನು? ದುರ್ಗತಿಯಿಂದ ಸದ್ಗತಿಗೆ. ಸರಿ, ದುರ್ಗತಿ ಅಂತಂದೇನು, ಸದ್ಗತಿ ಅಂತಂದೇನು? ಸರಿ, ಸದ್ಗತಿ ಗೊತ್ತಿಲ್ಲ, ದುರ್ಗತಿ. ಸತ್ಯವಾದ ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ. ಹಾ, ಸರಿ. ಗತಿ
ಗತಿ ಅಂತಂದ್ರೇನು? ಸ್ಥಿತಿ. ಫೈನಲ್ ಡೆಸ್ಟಿನೇಷನ್, ನಿಮ್ಗೆ ಏನು ಬೇಕಲ್ಲ ಅದು ಅಲ್ವಾ? ಓಕೆ. ದುರ್ಗತಿ ಅಂತಂದ್ರೇನು? ಆತ್ಮ ಕರ್ಮ ಮಾಡಿದ ಮೇಲೆ ಕರ್ಮದ ಫಲ ಬಂದಾಗ ಆತ್ಮನಿಗೆ ದುಃಖ, ಕಷ್ಟ, ನೋವು, ಸಮಸ್ಯೆ, ಚಿಂತೆ ಬಂದರೆ ಅದಕ್ಕೇನ್ ಹೇಳ್ತಾರೆ? ದುರ್ಗತಿ. ದುರ್ಗತಿ. ಅಂದ್ರೆ ಅದಕ್ಕೆ ಬೇಡದೇ ಇರೋದು ಸಿಕ್ಕಿದೆ. ಯಾರಿಗೆ? ಆತ್ಮ. ಆತ್ಮ. ಆತ್ಮನಿಗೆ. ಅದಕ್ಕೇನ್ ಹೇಳ್ತಾರೆ? ದುರ್ಗತಿ. ದುರ್ಗತಿ. ಈಗ ಸತ್ಯ ಯಾವುದು? ಆತ್ಮನೋ ಶರೀರನೋ? ಆತ್ಮ. ಹ. ಸತ್ಯಗತಿ ಇವಾಗ ಬೇಕಾಗಿರೋದು ಯಾರಿಗೆ? ಆತ್ಮನಿಗೆ. ಆತ್ಮನಿಗೆ. ಸತ್ಯಗತಿ ಆತ್ಮನಿಗೆ ಏನ್ ಬೇಕು? ಸದ್ಗತಿ. ಪ್ರಗತಿ ಏನು ಬೇಕು. ಬೇಕು? ಆತ್ಮನಿಗೆ ಏನ್ ಬೇಕು? ಸುಖ ಶಾಂತಿ. ಫೈನಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ. ಹೌದಾ? ಹ್ಮ್. ಆತ್ಮನಿಗೆ ಏನು ಬೇಕೋ ಅದು ಸಿಕ್ಕಿಬಿಟ್ಟಿದಾಗ ಅದು ಸದ್ಗತಿ ಆಯ್ತು ಆಗಿಲ್ವೋ? ಹ್ಮ್. ಆಯ್ತು. ಅಲ್ವಾ? ಆತ್ಮಕ್ಕೆ ಬೇಕಾಗಿರೋದು ಬಿಟ್ಟು ಅಪೋಸಿಟ್ ಸಿಕ್ಕಿದಾಗ ಅದಕ್ಕೇನಾಯ್ತು? ದುರ್ಗತಿ. ನಾನು ಸ್ಕೂಲಿಗೆ ಹೋಗಿದ್ದೇನೆ, ಎಕ್ಸಾಮ್ ಬರ್ದಿದ್ದೇನೆ, ಪಾಸ್ ಆಗ್ಬಿಟ್ರೆ ಸರಿ, ಫೇಲ್ ಆಗ್ಬಿಟ್ರೆ ದುರ್ಗತಿ. ಅಲ್ವಾ? ಇವತ್ತು ಪ್ರಪಂಚದಲ್ಲಿ ಎಲ್ಲಾ ಕರ್ಮ ಮಾಡಿದ ಮೇಲೆ ಸಂಬಂಧದಲ್ಲಿ, ಮನೆಯಲ್ಲಿ, ವಾತಾವರಣದಲ್ಲಿ, ವಾಯುಮಂಡಲದಲ್ಲಿ, ಆಫೀಸಲ್ಲಿ, ಎಲ್ಲ ಕಡೆನೂ ಕೂಡ ದುಃಖ ಇದೆಯೋ, ಸುಖ ಇದೆಯೋ? ದುಃಖ. ದುಃಖ. ಹಾಗಿದ್ರೆ ಆ ದುಃಖವನ್ನ ಕೇಳಿಬಿಟ್ಟು ಇವತ್ತು ಕರ್ಮವನ್ನ ಮಾಡ್ತಿದೀವ ನಾವು? ಅದು ಬೇಕು ಅಂತ ಮಾಡ್ತಿದೀವ? ಅಶಾಂತಿ ಬೇಕು ಅಂತ ನಾವು ಕರ್ಮವನ್ನ ಮಾಡ್ತೀವ? ಹೇಗೆ? ಇಲ್ಲ. ಇಲ್ಲ. ಸುಖ ಇಲ್ಲ. ಬೇಕು. ಏನು ನಮ್ಮ ಉದ್ದೇಶ? ಏನು? ಸುಖ ಬೇಕು. ಸುಖ, ಶಾಂತಿ. ಶಾಂತಿ ಬೇಕು. ಅದೆಲ್ಲಿದೆ? ಪರಮಾತ್ಮ. ಬಾಬನ ಹತ್ರ ಇದೆ. ಓಕೆ. ಈ ಪ್ರಪಂಚದಲ್ಲಿ ಯಾವಾಗ ಸಿಗ್ತದೆ? ಸಂಗಮೇಗದಲ್ಲಿ. ಈಗ. ಸಂಗಮಿಯುಗ ಜೊತೆಗೆ ಸತ್ಯುಗ ತ್ರೈತಾಯುಗದಲ್ಲಿ. ಹೌದಾ? ಸತ್ಯುಗ ತ್ರೈತಾಯುಗದಲ್ಲಿ ಆತ್ಮನಿಗೆ ಬೇಕಾಗಿರೋ ಸಪ್ತಗುಣಗಳು ಇರ್ತಾವೋ ಇಲ್ವೋ? ಇರುತ್ತೆ. ಆತ್ಮ ಖುಷಿಯಾಗಿರ್ತದೋ ಇಲ್ವೋ? ಇರುತ್ತೆ. ಇರುತ್ತೆ. ಅವಾಗ ಅದು ಆತ್ಮ ಸದ್ಗತಿ ಯಾವುದೋ ಅಲ್ವೋ? ಹೌದು. ಅಲ್ವಾ? ಆತ್ಮ ಸದ್ಗತಿ. ಓಕೆ. ಪರಮಧಾಮದಲ್ಲಿ ಆತ್ಮನಿಗೆ ಬೇಕಾಗಿರೋ ಸಿಗತ್ತಾ? ಇಲ್ಲ. ಇದ್ರೂ ಕೂಡ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಯಾಕಂದಲ್ಲಿ ಶರೀರ ಇಲ್ಲ. ಇರೋದೇ ಇಲ್ಲ. ಆ ಸದ್ಗತಿ ಅನುಭವ ಮಾಡೋದೆಲ್ಲಿ? ಈಗ. ಸಂಗಮಯುಗ. ಈಗ ಸಂಗಮ. ಸಂಗಮಯುಗ ಮತ್ತು ಸತ್ಯುಗ ತ್ರೈತಾಯುಗ. ಸಂಗಮದಲ್ಲಿ ದುರ್ಗತಿ ಅನುಭವನೂ ಇದೆ, ಸದ್ಗತಿ ಅನುಭವ ಇದೆ. ಎರಡೂ ನಮ್ಗೆ ಅನುಭವ ಆಗ್ತಾನೆ. ಯಾಕಂದ್ರೆ ಎರಡೂ ಇದೆ ಇವಾಗ ಸಂಸ್ಕಾರದಲ್ಲಿ ಅಲ್ವಾ? ಅದೇ ಸತ್ಯುಗ ತ್ರೈತಾಯುಗದಲ್ಲಿ ಏನಾಗತ್ತೆ? ಬರೀ ಸದ್ಗತಿ ಮಾತ್ರ ಇರ್ತದೆ ಹೊರತು ಅಲ್ಲಿ ದುರ್ಗತಿ. ಇರೋದಿಲ್ಲ. ಅಂದ್ರೆ ಇಲ್ಲಿ ಬಾಬಾ ನಮ್ಗೆ ತಿಳಿಸೋದೇನು ಅಂತಂದ್ರೆ 5,000 ವರ್ಷಕ್ಕೆ ಆತ್ಮಕ್ಕೆ ಏನೇನು ಬೇಕಲ್ಲ ಅದೆಲ್ಲವನ್ನ ಕೊಡೋದು ಯಾರು? ಶಿವಬಾಬಾ. ಯಾರು ಕೊಡ್ತಾರೆ? ಶಿವಬಾಬಾ. ಅಂದ್ರೆ ದ್ವಾಪರ ಯುಗದಿಂದ ನೀನು ಮಾಡಿರುವಂತ ವಿಕರ್ಮವನ್ನ ವಿನಾಶ ಮಾಡಿಸೋದು ಶಿವಬಾಬಾನೇ. ಸತ್ಯುಗ ತ್ರೈತಾಯುಗದಲ್ಲಿ ನಿನಗೆ ಶಾಂತಿ ಬೇಕು ಅಂತ ನೀನೇ ನಿರೀಕ್ಷೆನ ಇಟ್ಕೊಂಡಿದ್ಯೋ, ಇಚ್ಛೆ ಇಟ್ಕೊಂಡಿದ್ಯೋ, ಅದು ನಿನಗೆ ಸಿಗೋದು ಕೂಡ ಯಾರಿಂದ? ಶಿವಬಾಬನಿಂದನೇ ಅಲ್ವಾ? ಅದಕ್ಕಾಗಿ ನಾವು ಅದು ಬೇಕು ಅಂತದ್ದು ಏನ್ ಮಾಡ್ಬೇಕು ಇವಾಗ? ಸಾಧನೆಯನ್ನ, ತಪಸ್ಸನ್ನ, ಪುರುಷಾರ್ಥವನ್ನ ಮಾಡಬೇಕು. ಅಂತಂದ್ರೆ ಶಿವಬಾಬಾ ಪತಿತ ಪಾವನ ಅಂದ್ರೆ ಯಾರು ಕೊಳಕಾಗಿದಾರೋ, ಪಂಚತತ್ವನು ಏನು ಕೊಳಕಾಗಿದೋ ಅದನ್ನೇನ್ ಮಾಡ್ತಾರೆ? ಪಾವನ ಮಾಡ್ತಾರೆ. ಯಾವ್ದ್ರಿಂದ? ನೆನಪಿನಿಂದ. ಯಾವ್ದ್ರಿಂದ? ಪರಮಾತ್ಮನ ಜ್ಞಾನದಿಂದ. ಅವನ್ನ ತಿಳಿದು ಶಕ್ತಿಯಿಂದ ಅಲ್ವಾ? ಆ ಶಕ್ತಿಗಳು ನಿಮ್ಮ ಮೂಲಕ ಏನಾಗ್ಬೇಕು? ಪ್ರವಾಹ ಆಗಬೇಕು ಅಲ್ವಾ? ಓಕೆ. ಬಟ್ಟೆ ಕ್ಲೀನ್ ಆಗೋದು ಯಾವ್ದ್ರಿಂದ? ನೀರಿನಿಂದ. ಹಾಗಿದ್ರೆ ನೀರು ಹೋಗ್ಬಿಟ್ಟು ಡೈರೆಕ್ಟ್ ಬಟ್ಟೆ ಮೇಲೆ ಬೀಳತ್ತಾ? ಇಲ್ಲ. ಇಲ್ಲ. ನೀವು ಜಗ್ಗಿಂದ ಹಾಕ್ಬೇಕಲ್ಲ, ಬಕೆಟಿಂದ ಹಾಕ್ಬೇಕಲ್ಲ, ವಾಷಿಂಗ್ ಮಷಿನ್ ಮೂಲಕ ಹಾಕ್ಬೇಕಲ್ವಾ? ಹಾಗೆ ನೀವೇನಾಗಿದ್ದೀರಿ? ಸಾಧನ. ಅಂದ್ಮೇಲೆ ಭಗವಂತನ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ. ಏನಿದೆ ಭಗವಂತನ ಜವಾಬ್ದಾರಿ? ಕಲ್ಯಾಣ. ಪೂರ್ತಿ 2,500 ವರ್ಷದಿಂದ ಆತ್ಮಗಳಿಂದ ಕೊಳಕಾಗಿರುವಂತ, ರಾವಣದ ಕೊಳಕಾಗಿರುವಂತ ಈ ಪೂರ್ತಿ ಪ್ರಪಂಚವನ್ನೇನ್ ಮಾಡ್ಬೇಕು? ಶುದ್ಧ ಮಾಡಬೇಕು. ಮತ್ತೆ 2,500 ವರ್ಷ ಅಲ್ಲಿ ಭಗವಂತನ ಆಸ್ತಿ ಎಷ್ಟು ಸ್ಟಾಕ್ ಜಮಾ ಆಗಿರ್ಬೇಕು ಅಂತಂದ್ರೆ ಮಧ್ಯದಲ್ಲಿ ರಾವಣನ ಪ್ರವೇಶ ಅಲ್ಲಿ ಆಗಬಾರದು. ಹಾಗಿದೆ ಈ ಪೂರ್ತಿ ಕರ್ತವ್ಯ, ಜವಾಬ್ದಾರಿ, ಕರ್ಮ, ಪಾತ್ರ ಯಾರ್ದು? ಶಿವಬಾಬಾ. ಹಾಗಿದ್ರೆ ಶಿವಬಾಬಾ ಮಾತ್ರ ಮಾಡ್ಲಿಕ್ಕೆ ಆಗತ್ತಾ? ನಾವು ಮಕ್ಕಳು ಮಕ್ಕಳ ಮೂಲಕ ಮಾಡಬೇಕು. ಹಾಗಿದ್ರೆ ಅಷ್ಟು ಬೇಹದ್ದಿನ
ಸೇವೆಯನ್ನ ಮನಸ್ಸಿನಲ್ಲಿ ಗಮನ ಇಟ್ಕೊಂಡ್ಬಿಟ್ಟು ನಿಮ್ಮ ಮನ ಬುದ್ಧಿಯನ್ನ ಭಗವಂತನ ಕೈಯಲ್ಲಿ ನೀವು ಕೊಡ್ಬೇಕು. ಕೊಡ್ತಾ ಇದ್ದೀರಾ ಅಂತ ಇದು ಭಗವಂತನ ಪ್ರಶ್ನೆ. ಅರ್ಥ ಆಯ್ತು ಇವಾಗ? ಹ್ಮ್. ಅಷ್ಟು ಮಹಾನ್ ಕಾರ್ಯ ಇದೆ, ಅಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಂತ ನನ್ನ ಮೇಲೆ. ಆ ಜವಾಬ್ದಾರಿಯನ್ನು ನಾವು ಕೂಡ ಏನ್ ಮಾಡ್ಬೇಕು ತಗೊಳ್ಬೇಕು. ಅಲ್ವಾ? ಯಾರು ಜವಾಬ್ದಾರಿ ಜಾಸ್ತಿ ತಗೊಳ್ತಾರೋ ಅವ್ರಿಗೆ ರಿಟರ್ನ್ ಕೂಡ ಏನಾಗ್ತದೆ, ಜಾಸ್ತಿ ಜಾಸ್ತಿ ಸಿಗ್ತದೆ. ನಾನು ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದಾಗ ಅವಾಗ ಸಂಬಳನೂ ಕೂಡ ಅವ್ರಿಗೆ ಏನಾಗ್ತದೆ, ಕಡಿಮೆ. ಕಡಿಮೆ ಸಿಗ್ತದೆ ಅಲ್ವಾ? ಅದಕ್ಕಾಗಿ ಇಷ್ಟು ದೊಡ್ಡದಾಗಿರುವಂತ ಜವಾಬ್ದಾರಿಯನ್ನ ಬಾಬಾ ಸಂಗಮ ಯುಗದಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಯಾರ ಮೂಲಕ? ಮಕ್ಕಳ ಮೂಲಕ. ಅಂದಮೇಲೆ ಅಂತಹ ಮಹಾನ ಕಾರ್ಯಕ್ಕೆ ಸದಾ ಕಾಲ ಬಾಬಾ ಇಷ್ಟಪಡ್ತಾ ಇರುವಂತ ರೀತಿಯಲ್ಲಿ ನೀವು ಬಾಬನಿಗೆ ಸಹಯೋಗ ಕೊಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮಲ್ಲಿ ಇರುವಂತ ಪತಿತನ ಎಷ್ಟು ಕ್ಲಿಯರ್ ಆಗ್ತಾ ಇದೆ, ಪ್ರತಿದಿನ ನಿಮ್ಮಲ್ಲಿ ಸತ್ಯವಾದ ಗತಿ, ನನಗೆ ಇವತ್ತು ಇಷ್ಟು ಶಾಂತಿ ಸಿಕ್ತು, ಇಷ್ಟು ಸುಖ ಸಿಕ್ತು, ಇಷ್ಟು ಆನಂದ ಸಿಕ್ತು ಅಂತ ಆತ್ಮಿಕವಾಗಿ ಎಷ್ಟು ಖುಷಿಯಾಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಣ ಎಷ್ಟು ಸಿಕ್ತು, ಗಾಯನ ಎಷ್ಟು ಸಿಕ್ತು, ಹೊಗಳಿಕೆ ಎಷ್ಟು ಸಿಕ್ತು, ಊಟ ತಿಂಡಿ ಎಷ್ಟು ಸಿಕ್ತು, ಇದಲ್ಲ. ಯಾವುದು? ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಕರ್ಮದ ಫಲ, ಆತ್ಮಕ್ಕೆ ಇಷ್ಟವಾಗಿರುವಂತ ಏನ್ ಸಿಕ್ಕಿದೆ ಅದನ್ನ ನೀವೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರು ಮಾಡ್ಕೊಳ್ಬೇಕು? ನಾನೇ ಮಾಡ್ಕೊ. ಅದಕ್ಕೆ ಬಾಬಾ ಹೇಳ್ತಾರೆ, ಸದ್ಗತಿ ಮಾನ ಸ್ವರ್ಗ ಕಿ ರಾಜಾಯಿ ದೇತೆ ಹೈ. ಸದ್ಗತಿ ಅಂತಂದ್ರೆ ನಿಮ್ಗೆ ಏನ್ ಕೊಡ್ತಾರಂತೆ ಬಾಬಾ? ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡ್ತಾರೆ. ಸತ್ಯವಾದ ಗತಿ, ಫೈನಲಿ ಆತ್ಮನಿಗೆ ಬೇಕಾಗಿರೋದು ಯಾವುದು? ಶಾಂತಿ. ಓಕೆನಾ? ಅಲ್ಲಿ ಬಾಬಾ ನಿಮ್ಮನ್ನೇನ್ ಮಾಡ್ತಾರಂತೆ? ರಾಜ್ಯ ಸ್ವರಾಜ್ಯ ಅಧಿಕಾರಿಗಳನ್ನಾಗಿ ಮಾಡ್ಬಿಟ್ಟು ಬೇಕಾದಷ್ಟು ನಿಮ್ಗೆ ಏನಿರ್ತಾರಂತೆ ಅಲ್ಲಿ ಶಾಂತಿ ಇರುತ್ತೆ. ಅದೆಲ್ಲದಕ್ಕೂ ಆಧಾರ ಸಾಧನೆ. ಸಂಗಮ ಯುಗದಲ್ಲಿ ಭಗವಂತನ ಜೊತೆಗೆ ನೀವು ಮಾಡುವಂತಹ ಪುರುಷಾರ್ಥ ಮತ್ತು ಸಾಧನೆ ಆಧಾರದಲ್ಲಿ ಸಿಗ್ತದೆ ಹೊರತು ಸುಮ್ನೆ ಸಿಗೋದಿಲ್ಲ. ಕೆಲವೊಂದು ಮುರಳಿ ಬಾಬಾ ಹೇಳ್ತಾರಲ್ವಾ, ಮಕ್ಕಳೇ ಪರಿಶ್ರಮ ಇಲ್ಲದೆ ಒಂದ್ ಲೋಟ ನೀರು ಕೂಡ ಏನಾಗೋದಿಲ್ಲ, ಮತ್ತೆ ಆಗೋದಿಲ್ಲ. ಇಲ್ಲದ ಹಿಂದ್ಗಡೆಗೆ ಏನಿದೆ? ಕರ್ಮದ ಲೆಕ್ಕಾಚಾರ. ಬಾಬಾ ಕಿತನಾ ಮೀಠಾ ಹೈ. ಬಾಬಾ ಇಷ್ಟೊಂದು ಮಧುರವಾಗಿದ್ದಾರಲ್ವಾ? ಇಷ್ಟು ಕೊಳಕಾಗಿರೋ ಪ್ರಪಂಚವನ್ನೇನ್ ಮಾಡ್ಬೇಕು ಬಾಬಾ? ಕ್ಲೀನ್ ಮಾಡಿ. ಅಂದ್ಮೇಲೆ ಅವರೆಷ್ಟು ಅಪಾರವಾದಂತ ಒಳ್ಳೆ ಶಕ್ತಿ ಇದೆ ಅಂತ ಏನ್ ಮಾಡಿ ಒಂದ್ಸಲ ಯೋಚನೆ ಮಾಡಿ. ಅದಕ್ಕಾಗಿ ಬಾಬನಿಗೆ ತಿಳಿಸಲಾಗತ್ತೆ, ಕೋಟಿ ಸೂರ್ಯ ಸಮಪ್ರಭಾ. ಕೋಟಿ ಸೂರ್ಯನಷ್ಟು ಸಮನಾಗಿರುವಂತ ಅವರಲ್ಲಿ ಏನಿದೆ? ಶಕ್ತಿ ಇದೆ. ಓಕೆ, ಅದಿರೋ ನಿರಾಕಾರ ರೂಪದಲ್ಲಿ. ಸಾಕಾರ ರೂಪದಲ್ಲಿ ಏನೋ ಅವ್ರ ಶಕ್ತಿಯನ್ನು ಕೊಟ್ಬಿಟ್ಟೇನು ಮೈ ಬಿಸಿ ಆಗೋದು, ಸೆಕೆ ಆಗೋದು, ಸುಟ್ಟೋಗೋದು ಅದೆಲ್ಲ ಏನಾಗೋದಿಲ್ಲ, ಅಂಥದ್ದೇನು ಆಗೋದಿಲ್ಲ. ಕಿತನಾ ಪ್ಯಾರ್ ಸೆ ಬಚ್ಚೋಂಕು ಬೈಟ್ ಪಡಾತೆ ಹೇ. ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಮಕ್ಕಳನ್ನ ಕುಳಿಸ್ಬಿಟ್ಟು ಬಾಬಾ ಏನ್ ಮಾಡ್ಬೇಕಂತೆ? ಓದಿಸ್ಬೇಕು. ಮಕ್ಳೇ ನೋಡಿ, ಇಷ್ಟೆಲ್ಲ ನಾನು ನೀವು ಸೇರ್ಬಿಟ್ಟು ಮಾಡ್ಬೇಕು. ಅದಕ್ಕಾಗಿ ಮಕ್ಕಳೇ ಚೆನ್ನಾಗಿ ಓದಿ ಅಂತ ಪ್ರೀತಿಯಿಂದ ಮಧುರ ಮಕ್ಕಳೇ ಅಂತ ಏನ್ ಮಾಡ್ತಾರಂತೆ? ತೋರಿಸ್ತಾರಂತೆ. ಈ ಸಮಸ್ಯೆ ಏನು ಅಂತಂದ್ರೆ ಮಧುರ ಹೇಳಿಡೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಯಾಕಂದ್ರೆ ಸೀರಿಯಸ್ನೆಸ್ ಇಲ್ವಲ್ಲ. ಸರಿಯಾಗಿ ಬೆತ್ತ ತಗೊಂಡು 4 ಬಾರಿಸಿದ್ರು ನೋಡಿ, ಕಣ್ಣು ಕಿವಿ ಎಲ್ಲ ಓಪನ್ ಮಾಡ್ಕೊಂಡು ಕೂತ್ಕೊಳ್ತಿದ್ರು. ಅದಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗದೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ರು ನಾಗರತ್ನಕ್ಕ? ಬಾರಿಸ್ತಾ ಇದ್ರು ಜೋರಾಗಿ ಅಲ್ವಾ? ಸ್ಕೂಲಿಗೆ ಹೋದಾಗ್ಲ ಟೀಚರ್ ಇಂದಾನು ಕೂಡ ಏನಾಗ್ತಿತ್ತು? ಅಲ್ಲೂ ಬೀಳ್ತಿತ್ತು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀನು ಸರಿಯಾಗಿ ಸ್ಕೂಲಿಗೆ ಹೋದ್ರೆ ನಾನು ಇವಾಗ ಬಾರಿಸೋದಿಲ್ಲ, ಸರಿನಾ? ನೀನು ಸರಿಯಾಗಿ ಸ್ಕೂಲಿಗೆ ಹೋಗದೇನೆ ಸಾಧನೆ ಮಾಡಿಲ್ಲ ಅಂದ್ರೆ ಮುಂದೆನೂ ಕೂಡ ನಾನು ಕೋಲನ್ನ ಯಾವಾಗ ಕೋಲ್ ತಗೊಳ್ಳೋದು ಅಂತಂದ್ರೆ ಯೋಗೇಶ್ವರನ ಮೂಲಕ ಕೋಲ್ ತಗೊಂಡು ನಿಮ್ಗೆ ಬಾರಿಸ್ತಾರ ಬಾಬಾ? ಮುರಳಿ ಮೂಲಕ ಅಲ್ಲ, ಶಬ್ದದ ಮೂಲಕ, ಶಿಕ್ಷೆ ಕೊಡ್ತಾರೆ. ಪರಿಸ್ಥಿತಿಗಳು ನೋಡಿ. ರಾಕೇಶ್ ಅಣ್ಣಿಗೆ ಅನುಭವ ಇದೆ. ಪರಿಸ್ಥಿತಿಗಳು, ವಿಘ್ನಗಳು, ಸಮಸ್ಯೆಗಳು, ತೊಂದರೆಗಳು ಬಂದ್ಬಿಟ್ಟು ಅವಾಗ 2 ಗಂಟೆ ರಾತ್ರಿ ನಿದ್ದೆ ಬರೋದಿಲ್ಲ. ಬಾಬಾ 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 ಹಗಲು ರಾತ್ರಿ ಬಾಬಾ ಇದನ್ನ ಸರಿ ಮಾಡಪ್ಪ ಅಂತ ಏನ್ ಮಾಡ್ಬೇಕು? ಎದ್ದು ಕೂತ್ಕೊಳ್ಬೇಕು. ಬಾಬನ ಹತ್ರ ಹೇಳ್ಬೇಕಾಗ್ತದೆ. ಅದಕ್ಕೆ ಆ ರೀತಿ ಮಾಡ್ಬೇಕಾ?
ಇವಾಗ ನೋಡಿ ನಾಳೆ ಎಕ್ಸಾಮ್, ಮೊದ್ಲೇ ಓದ್ಕೊಂಡೇ ಇಲ್ಲ ಅಂತಂದಾಗ ಏನಾಗುತ್ತೆ, ಅಯ್ಯೋ ಓದಿಲ್ಲ ಟೆನ್ಷನ್ ಬರ್ತದೋ ಬರಲ್ವೋ? ಬರುತ್ತೆ. ಮೊದ್ಲೇ ಓದ್ಕೊಂಡಿದ್ರೆ ಅಷ್ಟು ಭಯ ಪಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಬೆಳ್ತಾರೆ, ನಾನು ತುಂಬಾ ಪ್ರೀತಿಯಿಂದ ಕುಳಿಸ್ಬಿಟ್ಟು ಏನ್ ಮಾಡ್ತಾರಂತೆ, ಓದಿಸ್ತಾರೆ. ಬಾಪ್ ದಾದಾ ದ್ವಾರ ಹಮ್ಕೋ ಪಡಾತೆ ಹೇ. ಶಿವ ಬಾಬಾರವರು ಬ್ರಹ್ಮ ಬಾಬಾ ಅವರ ಮೂಲಕ ನಮ್ಗೆ ಏನ್ ಮಾಡ್ತಾರೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಬಾಬಾ ಕಿತನಾ ಮೀಠಾ ಹೇ, ಕಿತನಾ ಪ್ಯಾರ್ ಕರ್ತೆ ಹೇ. ಬಾಬಾ ಎಷ್ಟು ಮಧುರವಾಗಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾರೆ. ಇಂತಹ ಮಹಾನ್ ಕಾರ್ಯಕ್ಕೆ ಬಾಬಾ ನಮ್ಮನ್ನೇನ್ ಮಾಡಿದ್ದಾರೆ, ಆಯ್ಕೆ ಮಾಡ್ಕೊಂಡು ಮಾಡಿ. ನೋಡಿ. ಲೌಕಿಕದಲ್ಲೂ ಕೂಡ ಯಾವ್ದೊಂದು ಪೋಸ್ಟ್ ಪೊಸಿಷನ್ ಪಡ್ಕೊಳ್ಬೇಕು ಅಂದ್ರೆ ಮೊದಲು ಶಿಕ್ಷಣ ಬೇಕಲ್ವಾ? ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ಯಾವ್ದಕ್ಕೂ ಕೂಡ ಮೊದಲೇನ್ ಬೇಕು, ಶಿಕ್ಷಣ. ಶಿಕ್ಷಣ. ಹಾಗೆ ಬಾಬಾನು ಕೂಡ ನಮ್ಗೆ ಪ್ರೀತಿಯಿಂದ ಏನ್ ಕೊಡ್ತಿದ್ದಾರೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಕೊಯ್ ತಕ್ಲೀಫ್ ನಹಿ ದೇತೆ ಹೇ. ಬಾಬಾ ಹೇಳ್ತಾರೆ, ಯಾವುದೇ ಹೆಚ್ಚಿಗೆ ಕಷ್ಟವನ್ನ ಬಾಬಾ ಏನ್ ಮಾಡೋದಿಲ್ವಂತೆ, ಕೊಡೋದಿಲ್ಲ. ಆರಾಮಾಗಿ ಬಾಬಾ ನಮ್ಗೆ ಏನ್ ಮಾಡ್ತಾರೆ, ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಲ್ವಾ? ಇವಾಗ ನೋಡಿ, ನಾವು ಬಾಬಾ ನೆನ್ಪು ಮಾಡ್ಬೇಕು ಅಂತಂದ್ರೆ ಏನಾದ್ರು ಕಷ್ಟ ಇದೆಯಾ? ಮನಸ್ಸಿಂದ ನೆನಪು ಮಾಡ್ತಾ ಇದ್ದ, ಪದ ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ ತುಂಬಾ ಸಾಧನದ ಅವಶ್ಯಕತೆ ನಮ್ಗೆ ಆ ಮುರ್ಲಿ ಕೇಳ್ಬೇಕಾದ್ರು ನೋಡಿ, ಬಾಬಾ ಎಷ್ಟು ವ್ಯವಸ್ಥೆ ಮಾಡಿದಾರೆ ಅಂತಂದ್ರೆ ಮನೇಲಿ ಕುತ್ಕೊಂಡ್ಬಿಟ್ಟೆ ನಾವೇನ್ ಮಾಡ್ಬೋದು ಅಲ್ವಾ? ನಾವ್ ಹೇಳುವಂಗಿಲ್ಲ, ಅಯ್ಯೋ ಬಾಬಾ ತುಂಬಾ ದೂರ ಇದೆ, ಮನೇಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ, ಮತ್ತೊಂದು ಮಗದೊಂದು ಏನು ಹೇಳುವಂಗಿಲ್ಲ. ಯಾರಿಗೆ ಯಾವ ರೀತಿ ಬೇಕು ಆ ರೀತಿ ಏನ್ ಮಾಡ್ತಿದ್ದಾರೆ, ಬಾಬಾ ಮುರ್ಲಿನ ಕೊಡ್ತಿದ್ದಾರೆ. ಹಾಗಂತ ಬಾಬಾ ಮನೆಯಲ್ಲೇ ಮುರ್ಲಿ ಕೊಟ್ಟಿದ್ದಾರೆ ಅಂತ ಮನೇಲಿ ಕೂತ್ಕೊಂಡು ಕೇಳುವಂಗಿಲ್ಲ. ಏನ್ ಮಾಡ್ಬೇಕು, ಸ್ಕೂಲಿಗೆ ಹೋಗ್ಬೇಕು, ಸೆಂಟರ್ಗೆ ಹೋಗ್ಬೇಕು, ಮುರ್ಲಿಯನ್ನ ಅಲ್ಲಿ ಕೇಳ್ಬೇಕು. ಸರಿನಾ? ಯಾಕಂದ್ರೆ ಮನೇಲಿ ಕೂತ್ಕೊಂಡು ಓದೋದಕ್ಕೂ ಸ್ಕೂಲಲ್ಲಿ ಹೋಗ್ಬಿಟ್ಟು ಓದೋದಕ್ಕೂ ಏನಿದೆ, ವ್ಯತ್ಯಾಸ ಇದೆ. ಅದಕ್ಕಾಗಿ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಮುರ್ಲಿಯನ್ನು ನಾವೇನ್ ಮಾಡ್ಬೇಕಾಗ್ತದೆ, ನಿಮಿತ್ತ ಆತ್ಮಗಳ ಮೂಲಕ ಕೇಳಿದಾಗ ಅದರ ಪ್ರಭಾವ ಪರಿಣಾಮ ಚೆನ್ನಾಗಿರ್ತದೆ. ಸಿರ್ಫ್ ಕಹತೆ ಹೇ ಮುझे ಯಾದ್ ಕರೋ ಅವ್ರ ಚಕ್ರ ಕೋ ಯಾದ್ ಕರೋ. ಬಾಬಾ ನಮ್ಗೆ ಏನು ಕಷ್ಟ ಕೊಡಲ್ವಂತೆ. ಏನ್ ಹೇಳ್ತಾರಂತೆ ಬಾಬಾ, ಮಕ್ಳು ಇದನ್ನ ಏನ್ ಮಾಡಿ, ಚಕ್ರವನ್ನ ನೆನಪು ಮಾಡಿ. ಲೌಕಿಕದಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆ ಬೆಳಿಗ್ಗೆ ಏಳ್ಬೇಕು ಅಲ್ವಾ? 10 ಗಂಟೆಗೆ ಅಲ್ಲಿ ಡ್ಯೂಟಿ ಅಂತಂದ್ರೆ 8 ಗಂಟೆಗೆ ಹೋಗ್ಬಿಟ್ಟು BTS ಬಸ್ ಅಲ್ಲಿ ನಿತ್ಕೊಂಡು ಹೋಗ್ಬೇಕು. ಕುಡಿಯೋ ನೀರು ತಗೊಂಡು ಹೋಗ್ಬೇಕು, ಅಲ್ಲಿ ಜನರ ಹತ್ರ ಬಯಸ್ಕೊಳ್ಬೇಕು, ಮಧ್ಯಾಹ್ನದ ಊಟ ತಗೊಂಡು ಬರ್ಬೇಕು, ಓವರ್ ಟೈಮ್ ಮಾಡಿದ್ರೆ ಮಾಡ್ಬೇಕು, ಅವ್ರು ಬಿಟ್ಟಾಗ ಮನೆಗೆ ಬರ್ಬೇಕು, ಭಾನುವಾರನು ಕೆಲಸ ಮಾಡ್ಬೇಕು ಅಲ್ವಾ? ಎಷ್ಟೆಲ್ಲಾ ಕಷ್ಟಪಟ್ಟ ಮೇಲೆ ಏನ್ ಸಿಗ್ತದೆ, ಸಂಬಳ ಸಿಗ್ತದೆ ಅಲ್ವಾ? ಸಂಬಳ ಸಿಕ್ಕಿದ್ರು ಕೂಡ ಸಂಬಳ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿಗೆ ಖರ್ಚುಗಳು ಜಾಸ್ತಿ ಬಂದ್ಬಿಟ್ಟಿರ್ತಾವ ಅಲ್ವಾ? ಇಲ್ಲಿ ಸರಿ ಇಲ್ಲ ಅಂತ ಇನ್ನೊಂದು ಕಡೆ ಹೋದ್ ಅಲ್ಲೂ ಕೂಡ ಬಯಸ್ಕೊಳ್ಬೇಕಾಗ್ತದೆ ಅಲ್ವಾ? ಅದು ಇಲ್ಲಿ ಯಾರತ್ತ ಏನು ಮಾಡ್ಬೇಕಾಗಿದ್ದಿಲ್ಲ. ಬಾಬನ ಹತ್ರ ಏನ್ ಮಾಡ್ದಾಯ್ತು, ನೆನಪು ಮಾಡ್ತಾ ಕೂತ್ಕೊಂಡು. ನೆನಪು ಮಾಡೋದು ಅಂತಂದ್ರೆ ಏನು, ಬಾಬಾ ತಕ್ಲೀಫ್ ನಹಿ ದೇತೆ, ನಿಮ್ಗೇನು ಕಷ್ಟ ಕೊಡಲ್ವಂತೆ. ಬಾಬಾ ಏನ್ ಹೇಳ್ತಾರೆ, ಮುझे ಯಾದ್ ಕರೋ ಅವ್ರ ಚಕ್ರಕ್ಕೂ ಯಾದ್ ಕರೋ. ತಂದೆ ಏನೇನ್ ಮಾಡ್ಬೇಕಂತ ನೆನಪು ಮಾಡ್ಬೇಕಂತ. ನೆನಪು ಮಾಡೋದು ಅಂತಂದ್ರೆ ಮನಸ್ಸನ್ನ ಬಾಬನ ಇಟ್ರೆ ಆಯ್ತಷ್ಟೇ. ಇಟ್ಟ ಮೇಲೆ ಮುಂದೆ ಅವನಲ್ಲಿರುವಂತ ಶಕ್ತಿಯನ್ನ ಯಾರಿಗೆ ಕೊಡ್ಬೇಕು ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಎಷ್ಟು ಕೊಡ್ತಾ ಹೋಗ್ತಾರೋ ಅಷ್ಟೇನಾಗ್ತಾ ಹೋಗಿ ನಿಮ್ಮ ಅಕೌಂಟಲ್ಲಿ ಸಂಪಾದನೆ ಹಗಲಿರ್ಲಿ, ರಾತ್ರಿ ಇರ್ಲಿ, ಅಮಾವಾಸ್ಯೆ ಇರ್ಲಿ, ಹುಣ್ಣಿಮೆಲಿ, ಎಲ್ಲಿ ಬೇಕಾದ್ರೂ ಕೂಡ ನೀವೇನ್ ಮಾಡಬಹುದು, ವರ್ಕ್ ಫ್ರಮ್ ಹೋಮ್ ಮಾಡಬಹುದು. ಅವಾಗ ಏನಾಗುತ್ತೆ, ಸಂಪಾದನೆ ಆದಾಗ ನಿಮ್ದೇ 63 ಜನ್ಮದ ಲೆಕ್ಕಾಚಾರ ಕ್ಲಿಯರ್ ಆಗ್ತದೆ. ಮತ್ತೆ ಮುಂದಿನ 21 ಜನ್ಮಕ್ಕೆ 2500 ವರ್ಷಕ್ಕೆ ಆರಾಮಾಗಿ ಏನ್ ಮಾಡ್ಬೋದು, ಸತ್ಯವಾದ ಗತಿಯನ್ನ ಪಡೆದುಕೊಂಡು ನಿಮ್ಮ ಜೀವನವನ್ನ ಶ್ರೇಷ್ಠ 5000 ವರ್ಷಕ್ಕೋಸ್ಕರ ಮಾಡಿಕೊಳ್ಳುವಂತ ಸುಂದರ ಅವಕಾಶ ಇದೆ. ಒಂದು ವೇಳೆ ಆ ಅವಕಾಶವನ್ನ ಸದುಪಯೋಗ ಪಡೆದುಕೊಳ್ಳದಿದ್ದರೆ ಬಾಬನ ಮಗು ಆಗ್ಬಿಟ್ಟು ಬಾಬನ ಹೆಸರನ್ನ ಹಾಳು ಮಾಡಿದರೆ ಶಿಕ್ಷೆ 100ಕ್ಕೆ 100ರಷ್ಟು ಶಿಕ್ಷೆನೂ ಕೂಡ ನಾನೇ ಧರ್ಮರಾಜನಾಗಿ ನಿನಗೆ ಕೊಡ್ತೇನೆ. ಅದಕ್ಕಾಗಿ ಆಯ್ಕೆ ನಿಮ್ಮದು ಅಲ್ವಾ? ಅದಕ್ಕಾಗಿ ಮಕ್ಕಳ ಯೋಚನೆಯನ್ನ ಮಾಡಿ, ವಿಶ್ವ ಪರಿವರ್ತನೆ ಮಹಾನ್ ಕಾರ್ಯ ಇದೆ, ಅದ ಕಡೆಗೆ ಏನ್ ಮಾಡಿ ಸೀರಿಯಸ್ ಆಗಿ
ಗಮನವನ್ನ ಕೊಟ್ಬಿಟ್ಟು ಸಾಧನೆಯನ್ನ ಮಾಡಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.